ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಶಾರದಾ. ನನಗೆ ಇಬ್ಬರು ಗಂಡು ಮಕ್ಕಳಿದ್ರು. ಇಬ್ಬರಿಗೂ ಮದುವೆಯಾಗಿತ್ತು. ಆ ದಿನ ಮಧ್ಯಾಹ್ನದ ಸಮಯ. ಬಿಸಿಲು ತುಂಬ ಜಾಸ್ತಿ ಇತ್ತು. ನನ್ನ ಇಬ್ಬರು ಮಕ್ಕಳು ಮಾತನಾಡ್ತಾ ಇದ್ರು. ಅವರ ಹೆಂಡತಿಯರು ಅವರ ಪಕ್ಕದಲ್ಲೇ ನಿಂತುಕೊಂಡು ಕಣ್ಣುಗಳಿಂದ ಅವರಿಗೆ ಸನ್ನೆ ಮಾಡ್ತಾ ಇದ್ರು. ಆಗ ಚಿಕ್ಕ ಮಗ ಹೇಳ್ದ, ಕಳೆದ 6 ತಿಂಗಳಿಂದ ಅಮ್ಮನನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ. ಇನ್ನು ಇದೆಲ್ಲ ನನ್ನಿಂದ ಸಾಧ್ಯವಿಲ್ಲ. ನನಗೆ ತುಂಬ ಟೆನ್ಷನ್ ಆಗೋಗಿದೆ. ಈಗ ಈ ಜವಾಬ್ದಾರಿ ನಿನ್ನದು ಅಂತ ಹೇಳಿದಾಗ ದೊಡ್ಡ ಮಗ ಕೋಪದಿಂದ ಹೇಳ್ತಾ ಇದ್ದ, ನೀನಿದೆಂಥ ಮಾತು ಹೇಳ್ತಾ ಇದೆಯೋ? ನನಗಿಬ್ಬರು ಮಕ್ಕಳಿದ್ದಾರೆ. ನನ್ನ ಹೆಂಡತಿಯ ಆರೋಗ್ಯ ಕೂಡ ಸರಿಯಿಲ್ಲ. ಅವಳು ಅಮ್ಮನನ್ನು ಹೇಗೆ ನೋಡಿಕೊಳ್ಳಲು ಸಾಧ್ಯ? ನಮ್ಮ ಮನೆಯಲ್ಲಿ ಎಷ್ಟೊಂದು ಖರ್ಚುಗಳಿದ್ದಾವೆ. ಅಮ್ಮನ ಔಷಧಿಗಳ ಖರ್ಚನ್ನು ನಾವು ಹೇಗೆ ನಿಭಾಯಿಸಲು ಸಾಧ್ಯ? ಇಬ್ಬರು ಗಂಡು ಮಕ್ಕಳು ತಮ್ಮ ಅಮ್ಮನನ್ನು ಮನೆಯಲ್ಲಿಟ್ಟುಕೊಳ್ಳಲು ನಿರಾಕರಿಸಿ ಬಿಟ್ಟಿದ್ರು. ನಾನು ಶಾಕ್ನಿಂದ ಹಾಗೆಯೇ ನಿಂತು ಇಬ್ಬರು ಮಕ್ಕಳನ್ನು ನೋಡ್ತಾ ಇದ್ದೆ. ದೊಡ್ಡ ಮಗ ಹುಟ್ಟಿದಾಗ ನಾನು ಪೂರ್ತಿ ಹಳ್ಳಿಯಲ್ಲೆಲ್ಲ ಸಿಹಿಯನ್ನು ಹಂಚಿದ್ದೆ. ಇನ್ನು ನನ್ನ ಚಿಕ್ಕ ಮಗನನ್ನು ಯಾವಾಗಲೂ ನನ್ನ ತಲೆ ಮೇಲೇನೆ ಇಟ್ಕೊಂಡಿದ್ದೆ. ಅವರಿಗಾಗಿ ನಾನು ಎಲ್ಲರ ಮಾತುಗಳನ್ನು ಸಹ ಕೇಳಿಸ್ಕೊಂಡಿದ್ದೆ. ಆ ಸಮಯದಲ್ಲಿ ನಾನು ಅಲ್ಲಿ ನಿಂತು ಇದೆಲ್ಲ ಯೋಚಿಸ್ತಾ ಇದ್ದೆ. ನನ್ನ ಗಂಡ ಸತ್ತು ಹೋದಾಗ ಇವರಿಬ್ಬರು ತುಂಬ ಸಣ್ಣವರಾಗಿದ್ರು. ಇವರಿಗೆ ತಮ್ಮ ತಂದೆಯ ಮುಖ ಕೂಡ ಸರಿಯಾಗಿ ನೆನಪಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ನಾನು ವಿಧವೆಯಾಗ್ಬಿಟ್ಟಿದ್ದೆ. ನನಗೆ ಬೇರೆ ಯಾರೂ ಆಸರೆ ಇರಲಿಲ್ಲ. ಈಗ ಸಂಪಾದಿಸುವವರು ಕೂಡ ಯಾರೂ ಇರಲಿಲ್ಲ. ನಾನು ಒಂಟಿ ಹೆಣ್ಣಾಗಿದ್ದೆ. ಈಗ ನನ್ನ ಇಬ್ಬರು ಮಕ್ಕಳನ್ನು ಸಾಕಿ ಬೆಳೆಸುವುದು ನನ್ನ ಜವಾಬ್ದಾರಿಯಾಗಿತ್ತು. ನಾನು ಬೇರೆಯವರ ಮನೆಗಳಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದೆ. ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಬಟ್ಟೆಗಳನ್ನು ಹೊಲಿತಾ ಇದ್ದೆ. ಯಾವತ್ತೂ ನಾನು ಬೇಜಾರು ಮಾಡ್ಕೊಳ್ಳಲಿಲ್ಲ. ಎಷ್ಟೋ ಪ್ರೀತಿಯಿಂದ ಸಂತೋಷವಾಗಿ ಈ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಯಾಕೆಂದರೆ ಈ ಕೆಲಸದಿಂದ ನನಗೆ ದುಡ್ಡು ಬರ್ತಾ ಇತ್ತು. ಆ ದುಡ್ಡಿನಿಂದ ನಾನು ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡ್ತಾ ಇದ್ದೆ. ಎಷ್ಟೋ ಬಾರಿ ಮನೆಯಲ್ಲಿ ಊಟ ಕಡಿಮೆ ಇದ್ದಾಗ ಮಕ್ಕಳಿಗೆ ಊಟವನ್ನು ಕೊಟ್ಟು ನಾನು ಹಾಗೆ ಹಸಿವಿನಿಂದ ಮಲಗಿಬಿಡ್ತಾ ಇದ್ದೆ. ನಾನು ಎಷ್ಟೋ ಕಷ್ಟಪಟ್ಟು ಅವರಿಗೆ ಫೀಸನ್ನು ಕೂಡ ಕಟ್ತಾ ಇದ್ದೆ. ನಾನು ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ನನ್ನ ಮಕ್ಕಳಿಗೆ ಮಾತ್ರ ಹೊಸ ಬಟ್ಟೆಗಳನ್ನೇ ಕೊಡಿಸ್ತಾ ಇದ್ದೆ. ಯಾವತ್ತೂ ಅವರಿಗೆ ತಮ್ಮ ತಂದೆ ಇಲ್ಲದ ಕೊರತೆ ಬರದ ಹಾಗೆ ನೋಡಿಕೊಂಡೆ. ನನಗನ್ನಿಸ್ತಾ ಇತ್ತು, ಈ ಮಕ್ಕಳೇ ನನ್ನ ವಯಸ್ಸಾದ ಕಾಲದಲ್ಲಿ ನನಗೆ ಆಸರೆ ಆಗ್ತಾರೆ ಅಂತ. ಆದರೆ ಈ ಮಕ್ಕಳು ಈಗ ದೊಡ್ಡವರಾಗಿ ನನ್ನನ್ನೇ ಭಾರ ಅಂದುಕೊಂಡು ಬಿಟ್ಟಿದ್ದಾರೆ. ಇಬ್ಬರು ಅಣ್ಣ ತಮ್ಮಂದಿರು ಇನ್ನೂ ಮಾತನಾಡ್ತಾ ಇದ್ರು. ಪ್ರತಿದಿನದ ಈ ಗಲಾಟೆಗಳು ಇನ್ನೂ ಮುಗಿಸಿಬಿಡಬೇಕು ಅಂತ. ಆಗಲೇ ನನ್ನ ಚಿಕ್ಕ ಮಗ ಕೋಪವಾಗಿ ಹೇಳ್ದ, ಅಣ್ಣ, ಅಮ್ಮನನ್ನು ನೀನು ಇಟ್ಕೊಳ್ಳೋದಕ್ಕೆ ತಯಾರಿಲ್ಲ. ನಾನು ಕೂಡ ಅವರನ್ನು ಇಟ್ಟುಕೊಳ್ಳಲು ತಯಾರಿಲ್ಲ. ಆದ್ದರಿಂದ ನಾವಿಬ್ಬರು ಅವರನ್ನು ಕರೆದುಕೊಂಡು ಹೋಗಿ ಎಲ್ಲಾದರೂ ಕಾಡಿನಲ್ಲಿ ಬಿಟ್ಟು ಬರೋಣ. ಅಲ್ಲಿ ಯಾರಾದರೂ ಒಳ್ಳೆಯವರ ಕೈಗೆ ಆಕೆ ಸಿಕ್ಕರೆ ಅವರು ಇವಳನ್ನು ನೋಡಿಕೊಳ್ತಾರೆ. ಇಲ್ದಿದ್ರೆ ಯಾವುದಾದರೂ ಪ್ರಾಣಿಗಳಿಗೆ ಆಹಾರವಾಗ್ತಾರೆ. ಆಗ ನಾವು ನೆಮ್ಮದಿಯಾಗಿರಬಹುದು ಅಂತ ಹೇಳ್ತಾ ಇದ್ದ. ಇದೆಲ್ಲ ಮಾತುಗಳನ್ನು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ನನ್ನ ಕಿವಿಗಳ ಮೇಲೆ ನನಗೆ ನಂಬಿಕೆನೇ ಬರಲಿಲ್ಲ. ಯಾವ ಮಕ್ಕಳನ್ನು ನಾನು ನನ್ನ ಕೈಯಾರೆ ಬೆಳೆಸಿದ್ನೋ, ಯಾವ ಮಕ್ಕಳಿಗಾಗಿ ನಾನು ನನ್ನ ಪೂರ್ತಿ ಜೀವನವನ್ನು ಕಷ್ಟಗಳಿಂದ ಕಳೆದಿದ್ನೋ, ಆ ಮಕ್ಕಳೇ ನನ್ನ ಬಗ್ಗೆ ಈ ರೀತಿ ಮಾತುಗಳನ್ನ ಹೇಳ್ತಾ ಇದ್ರು. ನಾನು ಮನುಷ್ಯಳೇ ಅಲ್ಲ, ನಾನು ಕೇವಲ ಭಾರ ಅನ್ನೋ ಥರ. ನನ್ನ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಬರ್ತಾ ಇತ್ತು. ನಾನು ಬಾಗಿಲಿನ ಹಿಂದೆ ನಿಂತು ಈ ಎಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ಆದರೆ ನನ್ನ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ಯಾರೋ ನನ್ನ ದೇಹದೊಳಗಿಂದ ನನ್ನ ಹೃದಯವನ್ನು ಹೊರತೆಗೆದು ಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇತ್ತು. ನನ್ನ ಇಬ್ಬರು ಮಕ್ಕಳು ಮನೆಯ ಗೇಟ್ ಬಳಿ ನಿಂತು ನಿಧಾನವಾಗಿ ಈ ಮಾತುಗಳನ್ನ ಮಾತಾಡ್ತಾ ಇದ್ರು. ಮನೆಯ ಒಳಗೆ ಅವರ ಮಾತುಗಳನ್ನು ಯಾರೂ ಕೇಳಿಸ್ಕೋಬಾರ್ದು ಅಂತ. ಆದರೆ ಬಹುಶಃ ಆ ದೇವರು ಅಂದುಕೊಂಡ್ರು ಏನೋ, ಈ ಎಲ್ಲ ಸತ್ಯ ನನ್ನ ಮಕ್ಕಳ ಮುಖವಾಡ ನನ್ನ ಮುಂದೆ ಬರಲಿ ಅಂತ. ದೊಡ್ಡ ಮಗ ಹೇಳ್ತಾ ಇದ್ದ, ಇನ್ನು ಮುಂದೆ ಈಕೆಯನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಅಸಾಧ್ಯ. ಇವರಿಗೆ ಔಷಧಿಗಳು ನೋಡ್ಕೋಬೇಕು, ಊಟ ಹಾಕಬೇಕು, ಇಷ್ಟೆಲ್ಲ ಸಾಲದು ಅಂತ ಜನರ ಮಾತುಗಳು ಬೇರೆ ಕೇಳಿಸ್ಕೋಬೇಕು. ಈಕೆಯನ್ನು ಎಲ್ಲಾದರೂ ಬಿಟ್ಟು ಬಂದರೆ ನಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಚಿಕ್ಕ ಮಗ ಕೂಡ ಅಣ್ಣನ ಮಾತುಗಳನ್ನು ಕೇಳಿ ತಲೆ ಆಡಿಸ್ತಾ ಇದ್ದ. ಅವನು ಹೇಳ್ತಾ ಇದ್ದ, ಅಣ್ಣ, ನೀನು ಸರಿಯಾಗಿ ಹೇಳ್ತಾ ಇದೀಯಾ. ಯಾವುದಾದರೂ ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರೋಣ. ಅಲ್ಲಿ ಯಾರು ಹುಡುಕಾಡಲು ಬರ್ತಾರೆ. ಕೆಲವು ದಿನ ಎಲ್ಲರ ಮುಂದೆ ಅಳುತ್ತಿರುವ ಹಾಗೆ ತೋರಿಸಿದ್ರೆ ಸಾಕು, ನಂತರ ಎಲ್ಲ ಸರಿ ಹೋಗುತ್ತೆ. ಅವರ ಮಾತು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ತಾ ಇತ್ತು. ನಾನು ಯಾವುದಾದರೂ ಕೆಟ್ಟ ಕನಸನ್ನು ನೋಡ್ತಾ ಇದ್ದೀನಾ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ಇದು ಯಾವುದೇ ಕನಸಾಗಿರಲಿಲ್ಲ, ಅದು ಸತ್ಯವಾಗಿತ್ತು. ತುಂಬ ಕಹಿಯಾದ ಸತ್ಯ. ಅಲ್ಲೇ ನಿಂತು ಅವರ ಹೆಂಡತಿಯರು ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರು. ಅವರ ಮುಖದ ಮೇಲೆ ಎಷ್ಟೊಂದು ಸಂತೋಷ ಕಾಣಿಸ್ತಾ ಇತ್ತು. ಅವರು ಏನು ಮಾತನಾಡದಿದ್ರು ಅವರ ಮುಖದ ಮೇಲೆ ಸಂತೋಷ ಎದ್ದು ಕಾಣಿಸ್ತಾ ಇತ್ತು. ಅವರಿಗೂ ಕೂಡ ನಾನು ಮನೆಯಲ್ಲಿರೋದು ಇಷ್ಟವಿರಲಿಲ್ಲ ಅನಿಸುತ್ತೆ. ನಾನು ಅಂದುಕೊಳ್ತಾ ಇದ್ದೆ, ನಿಜವಾಗಿಯೂ ನಾನು ಇವರಿಗೆ ಅಷ್ಟೊಂದು ಭಾರವಾಗಿಬಿಟ್ಟಿದ್ದೀನ. ಅಮ್ಮನಿಗೆ ವಯಸ್ಸಾದರೆ ಅವರಿಗೆ ಅಂತ ಯಾರೂ ಇರೋದಿಲ್ವಾ?
ನನ್ನ ಕಣ್ಣ ಮುಂದೆ ನಮ್ಮ ಮಕ್ಕಳ ಬಾಲ್ಯ ಸುತ್ತುತ್ತಾ ಇತ್ತು. ನಾನು ಹಗಲು ರಾತ್ರಿ ಎನ್ನದೆ ನನ್ನ ಮಕ್ಕಳನ್ನು ಕಾಪಾಡ್ತಾ ಇದ್ದೆ. ಇವರಿಗೆ ಸಣ್ಣ ಗಾಯವಾದರೂ ನನ್ನ ಹೃದಯ ವಿಲವಿಲ ಅಂತ ಒದ್ದಾಡ್ತಾ ಇತ್ತು. ನಾನು ಇವರಿಗಾಗಿ ಹೇಗೆ ಉಪವಾಸವಿದ್ದು ಇವರ ಹೊಟ್ಟೆ ತುಂಬಿಸ್ತಾ ಇದ್ದೆ ಅಂತ. ಆದರೆ ಈ ದಿನ ಅದೇ ಮಕ್ಕಳು ನನ್ನನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕು ಅಂತ ಅಂದುಕೊಂಡಿದ್ರು. ಗೋಡೆಗೆ ಹೊರಗೆ ನಿಂತುಕೊಂಡು ನಾನು ಕಣ್ಣೀರು ಹಾಕ್ತಾ ಇದ್ದೆ. ನಮ್ಮ ಮನೆಯ ಮುಂದೆ ಒಂದು ಕಪ್ಪು ಬಣ್ಣದ ಕಾರು ನಿಂತಿತ್ತು. ಸ್ವಲ್ಪ ಸಮಯದ ನಂತರ ಆ ಕಾರಿನ ಒಳಗಿಂದ ಒಬ್ಬ ವ್ಯಕ್ತಿ ಕೆಳಗೆ ಇಳಿದು ಬಂದಿದ್ದ. ಆತನನ್ನು ನೋಡಿದ ತಕ್ಷಣ ಹೇಳಬಹುದಾಗಿತ್ತು ಅವರು ತುಂಬಾ ದೊಡ್ಡ ಶ್ರೀಮಂತರು ಅಂತ. ಆ ವ್ಯಕ್ತಿ ಸೈಲೆಂಟ್ ಆಗಿ ನಡೆದುಕೊಂಡು ನನ್ನ ಮಕ್ಕಳ ಬಳಿ ಬಂದಾಗ ನಮ್ಮ ಮಕ್ಕಳು ಅವನನ್ನು ನೋಡಿ ಸುಮ್ಮನಾಗ್ಬಿಟ್ಟಿದ್ರು. ಅವರು ಏನೂ ಮಾತನಾಡಲಿಲ್ಲ. ಆ ವ್ಯಕ್ತಿ ತುಂಬಾ ಶಾಂತವಾಗಿ ಹೇಳ್ದ, ಬೇರೆಯವರ ಮನೆಯ ಮಾತುಗಳನ್ನು ಕೇಳಿಸಿಕೊಳ್ಳೋದು ಒಳ್ಳೆಯ ವಿಷಯ ಅಲ್ಲ. ಆದರೆ ನಾನು ತುಂಬ ಸಮಯದಿಂದ ಕಾರಿನಲ್ಲೇ ಕುಳಿತಿದ್ದೆ. ನಿಮ್ಮಿಬ್ಬರ ಮಾತುಗಳು ಬೇಡ ಅಂದರೂ ನನ್ನ ಕಿವಿಗೆ ಬಂದು ಬೀಳ್ತಾ ಇತ್ತು ಅಂತ ಹೇಳಿದಾಗ ನನ್ನ ಇಬ್ಬರು ಮಕ್ಕಳು ಕೋಪವಾಗಿ ಅವನನ್ನೇ ನೋಡುತ್ತಾ, ಸರ್, ನೀವು ನಿಮ್ಮ ಕೆಲಸವನ್ನು ನೋಡ್ಕೊಂಡ್ಲಿ, ಇದು ನಮ್ಮ ಮನೆಯ ವಿಚಾರ ಅಂತ ಹೇಳಿದ್ರು. ಆ ವ್ಯಕ್ತಿ ಕೋಪ ಮಾಡಿಕೊಳ್ಳದೆ ತುಂಬ ಸಮಾಧಾನವಾಗಿ ಶಾಂತವಾಗಿ ಹೇಳ್ದ, ನಾನು ಕೇವಲ ನಿಮಗೆ ಸಹಾಯ ಮಾಡಬೇಕು ಅಂದುಕೊಳ್ತಾ ಇದ್ದೀನಿ. ನಿಜವಾಗಿಯೂ ನೀವಿಬ್ಬರೂ ನಿಮ್ಮ ತಾಯಿಯಿಂದ ಅಷ್ಟು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ರೆ ಅವರನ್ನು ನನಗೆ ಕೊಟ್ಟುಬಿಡಿ. ಬದಲಿಗೆ ನಾನು ನಿಮಗೆ 20 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ. ಆತನ ಮಾತುಗಳನ್ನು ಕೇಳಿ ಅವರಿಬ್ಬರೂ ಶಾಕ್ ಆಗಿದ್ರು. ಅವರಿಗೆ ಅನ್ನಿಸ್ತಾ ಇತ್ತು, ಬಹುಶಃ ಇವನು ನಮ್ಮ ಜೊತೆ ತಮಾಷೆ ಮಾಡ್ತಾ ಇದ್ದಾನೆ ಅಂತ. ಆಗಲೇ ಚಿಕ್ಕ ಮಗ ಕೋಪವಾಗಿ ಹೇಳ್ದ, ನಾವೇ ಎಷ್ಟೊಂದು ಕೋಪದಲ್ಲಿದ್ದೀವಿ, ನೀನು ನಮ್ಮ ಜೊತೆ ತಮಾಷೆ ಮಾಡೋದು ಬೇಡ, ತಕ್ಷಣ ಇಲ್ಲಿಂದ ಹೊರಟು ಹೋಗುವಂತ. ಆ ವ್ಯಕ್ತಿ ತುಂಬ ಶಾಂತವಾಗಿ, ನಾನು ನಿಮ್ಮ ಜೊತೆ ತಮಾಷೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ತನ್ನ ಕಾರಿನ ಬಳಿ ಹೋಗಿ ಕಾರಿನಿಂದ ಒಂದು ಬ್ಯಾಗನ್ನು ತೆಗೆದುಕೊಂಡು ಬಂದರು. ಆ ಬ್ಯಾಗ್ ಓಪನ್ ಮಾಡಿದರೆ ಅದರಲ್ಲಿ ನೋಟುಗಳು ತುಂಬಿಕೊಂಡಿದ್ವು. ಅದನ್ನು ನೋಡಿ ನನ್ನ ಇಬ್ಬರು ಮಕ್ಕಳು ದೊಡ್ಡದಾಗಿ ಕಣ್ಣು ಬಿಟ್ಟು ನೋಡ್ತಾನೆ ಇದ್ರು. ಅವರ ಹೆಂಡತಿಯರು ಕೂಡ ಈಗ ಮುಂದೆ ಬಂದು ಆ ದುಡ್ಡನ್ನೇ ನೋಡ್ತಾ ಇದ್ರು. ಆ ವ್ಯಕ್ತಿ ಹೇಳ್ತಾ ಇದ್ದ, ಇದರಲ್ಲಿ ಪೂರ್ತಿ 20 ಲಕ್ಷ ಇದೆ. ನೀನು ನಿಮ್ಮ ಅಮ್ಮನನ್ನು ನನ್ನ ಜೊತೆ ಕಳಿಸಿದ್ರೆ ಈ ಎಲ್ಲ ದುಡ್ಡು ನಾನು ನಿಮಗೆ ಕೊಟ್ಟು ಬಿಡ್ತೀನಿ. ಸ್ವಲ್ಪ ಸಮಯ ಅಲ್ಲಿ ನಿಶ್ಶಬ್ದ ಆವರಿಸಿತ್ತು. ನನ್ನ ಮಕ್ಕಳು ಮತ್ತು ಸೊಸೆಯಂದಿರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು. ಅವರ ಮುಖದ ಮೇಲೆ ಭಯ ಮತ್ತು ದುರಾಸೆ ಎದ್ದು ಕಾಣಿಸ್ತಾ ಇತ್ತು. ಆಗಲೇ ನನ್ನ ದೊಡ್ಡ ಮಗ ಕೇಳ್ದ, ಸರ್, ಇಷ್ಟಕ್ಕೂ ನೀವು ನಮ್ಮ ಅಮ್ಮನನ್ನು ಕರೆದುಕೊಂಡು ಹೋಗಿ ಏನು ಮಾಡಬೇಕು ಅಂದುಕೊಂಡಿದ್ದೀರಾ? ಆ ವ್ಯಕ್ತಿ ಮುಗುಳ್ನಗೆಯಿಂದ ಹೇಳ್ದ, ಅದರ ಚಿಂತೆ ನಿನಗೆ ಬೇಡ. ನಾನು ಆಕೆಗೆ ಏನು ಕೆಟ್ಟದ್ದು ಮಾಡೋದಿಲ್ಲ, ಕೇವಲ ಅವರನ್ನು ನನ್ನ ಜೊತೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ದ. ಚಿಕ್ಕ ಮಗ ಇನ್ನೂ ಆ ದುಡ್ಡನ್ನು ನೋಡ್ತಾನೆ ಇದ್ದ. ಆಗಲೇ ಸೊಸೆಯಂದಿರು ಹೇಳಿದ್ರು, ಇಷ್ಟೊಂದು ದುಡ್ಡು ನಮ್ಮ ಜೀವನದಲ್ಲಿ ನಮಗೆ ಯಾವತ್ತೂ ಸಿಗೋದಿಲ್ಲ. ಈ ಮಹಿಳೆ ನಮಗೆ ಯಾವುದೇ ಕೆಲಸಕ್ಕೆ ಬರೋದಿಲ್ಲ. ಇವಳನ್ನು ಕಳಿಸ್ಬಿಟ್ರೆ ನಮಗೆ ಎಷ್ಟೊಂದು ದುಡ್ಡು ಬರುತ್ತೆ, ತಕ್ಷಣ ಕಳುಹಿಸಿಬಿಡಿ ಅಂತ ಹೇಳಿದ್ರು. ಈ ಮಾತು ಕೇಳಿ ನಾನು ನಡುಗಿ ಹೋಗಿದ್ದೆ. ನನಗೆ ಅರ್ಥನೇ ಆಗಲಿಲ್ಲ, ನಾನು ಜೀವಂತವಾಗಿದ್ದೀನ ಅಥವಾ ಸತ್ತು ಹೋಗಿದ್ದೀನ ಅಂತ. ಯಾವ ಮಕ್ಕಳಿಗಾಗಿ ನಾನು ನನ್ನ ಜೀವನವನ್ನೇ ತ್ಯಾಗ ಮಾಡಿದ್ನೋ ಅದೇ ಮಕ್ಕಳು ಈ ದಿನ ಒಬ್ಬ ಅಪರಿಚಿತ ವ್ಯಕ್ತಿಗೆ ನನ್ನನ್ನು ಮಾರಾಟ ಮಾಡ್ತಾ ಇದ್ರು. ನನ್ನ ಕಣ್ಣುಗಳಿಂದ ನೀರು ಸತತವಾಗಿ ಬರ್ತಾನೆ ಇತ್ತು. ನಾನು ಹೊರಗೆ ಹೋಗಿ ಅವರಿಗೆ ಏನನ್ನೂ ಹೇಳಲು ಸಾಧ್ಯವಿರಲಿಲ್ಲ. ನನ್ನ ದೊಡ್ಡ ಮಗ ಸ್ವಲ್ಪ ಸಮಯ ಯೋಚಿಸಿ ಹೇಳ್ದ, ನಾವು ಒಪ್ಪಿಕೊಂಡ್ರೆ ಈ ಕ್ಷಣವೇ ನಮಗೆ ದುಡ್ಡು ಕೊಟ್ಟು ಬಿಡ್ತೀರಾ? ಹೌದು, ಈ ಕ್ಷಣನೇ ನಾನು ನಿಮ್ಮ ಕೈಗೆ ಈ ದುಡ್ಡನ್ನು ಕೊಟ್ಟು ಬಿಡ್ತೀನಿ ಮತ್ತು ನಿಮ್ಮ ಅಮ್ಮನನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆ ಅಪರಿಚಿತ ವ್ಯಕ್ತಿ. ನಮ್ಮ ಮಕ್ಕಳು ಮತ್ತು ಸೊಸೆಯಂದಿರು ಈಗ ನಿಧಾನವಾಗಿ ಮಾತನಾಡಿಕೊಳ್ತಾ ಇದ್ರು. ಸೊಸೆಯಂದಿರು ಹೇಳ್ತಾ ಇದ್ರು, ಆಕೆಯನ್ನು ಹೊರಗೆ ಹಾಕಿ ತಕ್ಷಣ ದುಡ್ಡನ್ನು ತೆಗೆದುಕೊಳ್ಳಿ ಅಂತ. ನಾನು ದೂರ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ದೆ. ನನಗನ್ನಿಸ್ತಾ ಇತ್ತು, ನನ್ನ ಮನೆಯಲ್ಲಿ ನಾನು ಈಗ ಹೊರಗಿನವಳಾಗ್ಬಿಟ್ಟಿದ್ದೀನಿ ಅಂತ. ಕೆಲವೇ ಕ್ಷಣಗಳಲ್ಲಿ ಆ ವ್ಯಕ್ತಿ ನನ್ನನ್ನು ಅವನ ಜೊತೆ ಕರೆದುಕೊಂಡು ಹೋದ. ನನ್ನ ಇಬ್ಬರು ಮಕ್ಕಳು ಸೈಲೆಂಟ್ ಆಗಿ ನಿಂತು ನೋಡ್ತಾ ಇದ್ರು. ಅವರುಗಳು ಯಾರೂ ನನ್ನನ್ನು ನಿಲ್ಲಿಸಲು ಪ್ರಯತ್ನ ಕೂಡ ಪಡಲಿಲ್ಲ. ನಾನು ಒಂದು ಬಾರಿ ಹಿಂದೆ ತಿರುಗಿ ಅವರನ್ನೇ ನೋಡ್ತಾ ಇದ್ದೆ. ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಬಹುಶಃ ಅವರು ನನ್ನನ್ನು ತಡೆದು ನಿಲ್ಲಿಸಬಹುದು ಅಂತ. ಅಮ್ಮ, ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಹೇಳ್ತಾರೆ ಅಂತ. ಆದರೆ ಆ ರೀತಿ ಏನೂ ಆಗಲಿಲ್ಲ. ಅವರಿಬ್ಬರು ಕೇವಲ ಆ ದುಡ್ಡಿನಿಂದ ತುಂಬಿದ ಬ್ಯಾಗನ್ನೇ ನೋಡ್ತಾ ಇದ್ರು. ಅವರ ಮುಖದ ಮೇಲೆ ಎಷ್ಟೋ ಸಂತೋಷ ಕಾಣಿಸ್ತಾ ಇತ್ತು. ಆ ವ್ಯಕ್ತಿ ತುಂಬ ಶಾಂತವಾಗಿ ಹೇಳಿದ್ರು, ಅಮ್ಮ, ಇಲ್ಲಿಂದ ನಡೀರಿ. ನಾನು ಈಗ ಆತನ ಹಿಂದೆ ಹೊರಟು ಹೋದೆ. ಆ ವ್ಯಕ್ತಿ ಕಾರಿನ ಬಾಗಿಲನ್ನು ಓಪನ್ ಮಾಡಿ ನನ್ನನ್ನು ಎಷ್ಟೋ ಗೌರವದಿಂದ ಕಾರಿನ ಒಳಗೆ ಕೂರಿಸಿದ್ರು. ಆ ಕಾರು ತುಂಬ ದೊಡ್ಡದು ಮತ್ತು ಐಷಾರಾಮಿಯಾಗಿತ್ತು. ಕಾರಿನಲ್ಲಿ ಹೋಗಬೇಕಾದ್ರೆ ನಾನು ಒಮ್ಮೆ ಹಿಂದೆ ತಿರುಗಿ ನೋಡಿದೆ. ಇದು ನನ್ನ ಮನೆ. ಇದೇ ಮನೆಯಲ್ಲಿ ನನ್ನ ಮಕ್ಕಳು ನಡೆಯುವುದನ್ನು ಕಲಿತಿದ್ರು. ಇದೇ ಮನೆಯಲ್ಲಿ ಅವರು ಮಾತನಾಡುವುದನ್ನು ಕಲಿತಿದ್ರು. ಇದೇ ಮನೆಯಲ್ಲಿ ಅವರ ನಗು ನನಗೆ ಕೇಳಿಸ್ತಾ ಇತ್ತು. ಇದೇ ಮನೆಯಲ್ಲಿ ನನ್ನ ಗಂಡನ ನೆನಪುಗಳು ಇದ್ವು.
ಈಗ ಅದೇ ಮನೆಯಿಂದ ನಾನು ಒಂದು ವಸ್ತುವಿನ ರೀತಿ ಹೊರಗೆ ಹಾಕಲ್ಪಟ್ಟಿದ್ದೆ. ದಾರಿಯುದ್ದಕ್ಕೂ ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡ್ತಾ ಇತ್ತು. ಇಷ್ಟಕ್ಕೂ ಈ ವ್ಯಕ್ತಿ ಯಾರು? ಇವನು ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ? ಇವನು ನನಗಾಗಿ ಇಷ್ಟೊಂದು ದುಡ್ಡು ಯಾಕೆ ಕೊಟ್ಟ? ಇವನು ದುಡ್ಡು ಕೊಡದೇ ಇದ್ದಿದ್ರು ನನ್ನ ಮಕ್ಕಳು ನನ್ನನ್ನು ಇವನಿಗೆ ಫ್ರೀಯಾಗಿ ಕೊಟ್ಟು ಬಿಡ್ತಾ ಇದ್ರು. ಆದರೂ ಇವರು ಯಾಕೆ ನನ್ನ ಮಕ್ಕಳಿಗೆ ಅಷ್ಟೊಂದು ಹೆಚ್ಚಿನ ದುಡ್ಡನ್ನು ಕೊಟ್ಟರು ಅಂತ ನಾನು ಯೋಚಿಸ್ತಾ ಇದ್ದೆ. ಆ ವ್ಯಕ್ತಿ ಸೈಲೆಂಟ್ ಆಗಿ ಗಾಡಿ ಓಡಿಸ್ತಾ ಇದ್ದ. ಅವನು ತುಂಬಾ ಗಂಭೀರವಾಗಿ ಕುಳಿತುಕೊಂಡಿದ್ದ. ನಾನು ಈಗ ನಿಧಾನವಾಗಿ ಆತನನ್ನು ಕೇಳಿದೆ, ಮಗ, ನೀನು ಯಾರು? ನೀನು ನನಗಾಗಿ ಇಷ್ಟೊಂದು ದುಡ್ಡನ್ನು ಯಾಕೆ ಖರ್ಚು ಮಾಡಿದೀಯಾ? ನೀನು ನನ್ನ ಮಕ್ಕಳಿಂದ ನನ್ನನ್ನು ಯಾಕೆ ಕೊಂಡುಕೊಂಡಿದೀಯಾ? ನಾನು ಯಾವ ಕೆಲಸಕ್ಕೆ ಬರ್ತೀನಿ ಅಂತ? ನನ್ನಿಂದ ಮನೆ ಕೆಲಸ ಕೂಡ ಮಾಡಲು ಸಾಧ್ಯವಿಲ್ಲ. ನನ್ನಿಂದ ಯಾರಿಗೂ ಸಹಾಯ ಮಾಡಲು ಕೂಡ ಆಗೋದಿಲ್ಲ. ನೀನು ಈ ರೀತಿಯ ನಷ್ಟದ ವ್ಯಾಪಾರವನ್ನು ಯಾಕೆ ಮಾಡಿದೆ ಅಂತ ಕೇಳಬೇಕಾದ್ರೆ ನನ್ನ ಧ್ವನಿ ನಡುಗ್ತಾ ಇತ್ತು. ನನಗೆ ನಿಜವಾಗಿಯೂ ಅರ್ಥವಾಗ್ತಾ ಇರಲಿಲ್ಲ ಈ ವ್ಯಕ್ತಿಗೆ ನನ್ನಿಂದ ಏನು ಬೇಕಾಗಿತ್ತು ಅಂತ. ಆ ವ್ಯಕ್ತಿ ಸ್ವಲ್ಪ ಸಮಯ ಸುಮ್ಮನಿದ್ದು ಹೊರಗೆ ನೋಡ್ತಾ ಇದ್ರು. ನಂತರ ಅವರು ಮುಗುಳ್ನಗೆಯಿಂದ ಹೇಳಿದ್ರು, ಅಮ್ಮ, ನಾನು ಯಾವತ್ತೂ ನಷ್ಟದ ವ್ಯವಹಾರವನ್ನು ಮಾಡೋದಿಲ್ಲ. ಇವತ್ತು ಕೂಡ ನನಗೆ ಏನೂ ನಷ್ಟ ಆಗಿಲ್ಲ. ನಾನು ನಿಮ್ಮ ಮಕ್ಕಳಿಗೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದರೆ ನಾನು ಅದಕ್ಕಿಂತಲೂ ಹೆಚ್ಚಿನದಾಗಿ ವಸೂಲಿ ಮಾಡ್ತೀನಿ. ನೀವು ಕೇವಲ ಸೈಲೆಂಟ್ ಆಗಿ ಎಲ್ಲವನ್ನು ನೋಡ್ತಾ ಇರಿ ಅಂತ ಹೇಳಿದಾಗ ಆತನ ಮಾತು ಕೇಳಿ ನನಗೆ ತುಂಬ ಭಯವಾಗ್ತಾ ಇತ್ತು. ನನಗೆ ಅರ್ಥನೇ ಆಗಲಿಲ್ಲ ಅವರು ಇಷ್ಟಕ್ಕೂ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ. ಅಮ್ಮ, ನೀವು ಚಿಂತೆ ಮಾಡಬೇಡಿ. ನಾನು ನಿಮಗೆ ಯಾವುದೇ ರೀತಿಯ ಕೆಟ್ಟದು ಮಾಡೋದಿಲ್ಲ. ಕೇವಲ ಸ್ವಲ್ಪ ಸಮಯದಲ್ಲೇ ನಿಮಗೆಲ್ಲವೂ ಅರ್ಥವಾಗಿ ಬಿಡುತ್ತೆ ಅಂತ ಹೇಳಿದ್ರು. ನಾನು ಈಗ ಸೈಲೆಂಟ್ ಆಗಿಬಿಟ್ಟಿದ್ದೆ. ಆದರೆ ನನ್ನೊಳಗಿದ್ದ ಭಯ ಮಾತ್ರ ಕಡಿಮೆ ಆಗಲಿಲ್ಲ. ಸ್ವಲ್ಪ ಸಮಯದ ನಂತರ ಆ ದೊಡ್ಡ ಕಾರು ಒಂದು ದೊಡ್ಡ ಮನೆಯ ಮುಂದೆ ಬಂದು ನಿಂತಿತ್ತು. ಅಷ್ಟೊಂದು ದೊಡ್ಡ ಮನೆಯನ್ನು ನಾನು ನನ್ನ ಜೀವನದಲ್ಲೇ ಯಾವತ್ತೂ ನೋಡಿರಲಿಲ್ಲ. ಗಾಡಿ ನಿಂತ ತಕ್ಷಣ ಒಬ್ಬ ಕೆಲಸಗಾರ ಅಲ್ಲಿಗೆ ಓಡಿ ಬಂದಿದ್ದ. ಅವನ ತಕ್ಷಣ ಗೇಟನ್ನು ಓಪನ್ ಮಾಡ್ದ. ಅವರು ಎಷ್ಟೋ ಗೌರವದಿಂದ ನನ್ನನ್ನು ಗಾಡಿಯಿಂದ ಕೆಳಗೆ ಇಳಿಸಿದ್ರು. ನನಗೆ ತುಂಬ ಭಯವೇನೋ ಆಗ್ತಾ ಇತ್ತು. ಆದರೂ ನಾನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅವರ ಜೊತೆ ಅವರ ಮನೆಯೊಳಗೆ ಹೋದೆ. ನನ್ನ ಮಕ್ಕಳ ಮುಂದೆ ಮಾತನಾಡುವಾಗ ಆತನ ಮುಖದಲ್ಲಿದ್ದ ಮುಗುಳ್ನಗೆ, ಶಾಂತ ಸ್ವಭಾವ ಇಲ್ಲಿ ಮಾಯವಾಗಿ ಬಿಟ್ಟಿತ್ತು. ಇಲ್ಲಿ ಅವರು ತುಂಬ ಕೋಪವಾಗಿ ಕಾಣಿಸ್ತಾ ಇದ್ರು. ನಾನು ಭಯದಿಂದಲೇ ಕೇಳಿದೆ, ಇಷ್ಟಕ್ಕೂ ನೀವು ಯಾರು? ನನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀರಾ? ಆ ವ್ಯಕ್ತಿ ನನ್ನ ಕಡೆ ತಿರುಗಿ, ಅಮ್ಮ, ನಿಜವಾಗಿಯೂ ನಿಮಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಅಂತ ಕೇಳಿದಾಗ ಸ್ವಲ್ಪ ಸಮಯ ನಾನು ಆತನನ್ನೇ ಗಮನಿಸಿದೆ, ಯಾರಿರಬಹುದು ಅಂತ. ಆದರೆ ನನಗೆ ಆತನ ಗುರುತು ಸಿಗಲಿಲ್ಲ. ನಾನು ನಿಧಾನವಾಗಿ ಹೇಳಿದೆ, ಮಗ, ನೀನು ನನಗೆ ಗುರುತು ಸಿಗ್ತಾ ಇಲ್ಲ. ಇಷ್ಟಕ್ಕೂ ನೀನು ಯಾರು ಅಂತ ಕೇಳಿದಾಗ ಆ ವ್ಯಕ್ತಿ ಸ್ವಲ್ಪ ಸಮಯ ನನ್ನನ್ನೇ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಅವನು ಹೇಳ್ದ, ನನ್ನ ಹೆಸರು ಶಂಕರ್. ನಾನು ವಿಜಯ್ ಅವರ ಮಗ. ಆತನ ಮಾತುಗಳನ್ನು ಕೇಳಿ ನನ್ನ ನಿಂತ ನೆಲವೇ ಕುಸಿದಂತಾಯಿತು. ನನ್ನ ಕೈ ಕಾಲುಗಳು ನಡುಗ್ತಾ ಇದ್ವು. ನನ್ನ ಉಸಿರು ನಿಂತಂತೆ ಆಗ್ಬಿಟ್ಟಿತ್ತು. ಆ ಹೆಸರು ಕೇಳಿದ ತಕ್ಷಣ ನನ್ನಿಂದ ನಿಂತುಕೊಳ್ಳಲೇ ಸಾಧ್ಯವಾಗಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಇದ್ದ ಕುರ್ಚಿಯ ಮೇಲೆ ನಾನು ಹಾಗೆ ಕುಳಿತುಕೊಬಿಟ್ಟೆ. ನಾನು ಅವನನ್ನೇ ನೋಡ್ತಾ ಇದ್ದೆ. ಈಗ ಅವನ ಮುಖ ನನಗೆ ಗುರುತು ಬರ್ತಾ ಇತ್ತು. ಅವನ ಕಣ್ಣುಗಳು ಅವರ ತಂದೆಯ ರೀತಿನೇ ಕಾಣಿಸ್ತಾ ಇದ್ವು. ಅದೇ ಕೋಪ, ಅದೇ ಮುಖ, ಅದೇ ಕಣ್ಣುಗಳು. ನಾನು ಈಗ ಭಯದಿಂದ ನಡುಗುತ್ತಾ ಕೇಳಿದೆ, ನೀನು ವಿಜಯ್ ಅವರ ಮಗನಾ? ಆದರೆ ನೀನು ಆ ಸಮಯದಲ್ಲಿ ತುಂಬ ಸಣ್ಣವನಿದ್ದೆ. ಶಂಕರ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ಅವನ ಮುಖದ ಮೇಲೆ ದುಃಖದಿಂದ ತುಂಬಿದ ಒಂದು ಸಣ್ಣ ನಗು ಇತ್ತು. ಅವನು ಹೇಳ್ದ, ಹೌದು, ನಾನು ಸಣ್ಣವನಿದ್ದೆ. ಆದರೆ ನಾನು ಅಷ್ಟೊಂದು ಸಣ್ಣವನು ಅಲ್ಲ ಎಲ್ಲವನ್ನೂ ಮರೆತು ಬಿಡಲು. ನನಗೆ ಈ ದಿನವೂ ಎಲ್ಲ ಚೆನ್ನಾಗಿ ನೆನಪಿದೆ. ನನ್ನ ತಂದೆ ಹೇಗೆ ಮನೆಯಿಂದ ಹೊರಗೆ ಬಂದರು ಮತ್ತೆ ಯಾವತ್ತೂ ಮನೆಗೆ ವಾಪಸ್ ಬರಲಿಲ್ಲ ಅಂತ. ನನಗೆ ಈ ದಿನಾನೂ ಚೆನ್ನಾಗಿ ನೆನಪಿದೆ. ನನ್ನ ತಾಯಿ ಯಾವಾಗಲೂ ಅಳ್ತಾ, ಯಾರೋ ನಮ್ಮ ಜೀವನವನ್ನು ಹಾಳು ಮಾಡಿಬಿಟ್ರು ಅಂತ ಹೇಳಿ ಪ್ರಜ್ಞೆ ತಪ್ತಾ ಇದ್ಲು ಅಂತ. ನಾನು ಕೇವಲ ಅವನನ್ನೇ ನೋಡ್ತಾ ಇದ್ದೆ. ನನ್ನ ಹೃದಯ ಜೋರು ಜೋರಾಗಿ ಹೊಡ್ಕೊಳ್ತಾ ಇತ್ತು. ನನಗನ್ನಿಸ್ತಾ ಇತ್ತು, ಎಷ್ಟೋ ವರ್ಷಗಳ ಮೊದಲು ನಾನು ಮರೆತು ಹೋಗಿದ್ದ, ನಾನು ಸಮಾಧಿ ಮಾಡಿದ್ದ ಸತ್ಯ ಈ ದಿನ ಮತ್ತೆ ನನ್ನ ಕಣ್ಣ ಮುಂದೆ ಬಂದು ನಿಂತುಕೊಂಡಿದೆ. ಬಹುಶಃ ಇದಕ್ಕಾಗಿಯೇ ಅವನು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದ ಅನಿಸುತ್ತೆ. ನಾನು ಅಲ್ಲೇ ಕುಳಿತು ನಡುಗ್ತಾ ಇದ್ದೆ. ನನ್ನ ತಲೆಯಲ್ಲಿ ಹಳೆಯ ಮಾತುಗಳೆಲ್ಲವೂ ಓಡ್ತಾ ಇದ್ವು. ಆಗಲೇ ಹಿಂದೆಯಿಂದ ಯಾರೋ ಹೆಂಗಸಿನ ಧ್ವನಿ ಕೇಳಿಸ್ತು. ಶಂಕರ್, ಏನಾಯ್ತು ಮಗ? ನೀನು ಇವರನ್ನು ಒಳಗಡೆ ಯಾಕೆ ಕರೆದುಕೊಂಡು ಬಂದಿದೀಯಾ? ಆ ಮಹಿಳೆಯ ಧ್ವನಿ ಕೇಳಿ ನಾನು ನಿಧಾನವಾಗಿ ಹಿಂದೆ ತಿರುಗಿ ನೋಡಿದೆ. ಆಕೆಯನ್ನು ನೋಡಿದ ತಕ್ಷಣ ನನ್ನ ಎದೆ ಬಡಿತ ಇನ್ನೂ ಜಾಸ್ತಿ ಆಯಿತು. ಆಕೆ ಬೇರೆ ಯಾರೂ ಅಲ್ಲ, ವಿಜಯ್ ಅವರ ಧರ್ಮಪತ್ನಿ ಕೌಸಲ್ಯ. ಮೊದಲು ನಾನು ಆಕೆಯನ್ನು ಗುರುತು ಹಿಡಿಯಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ನಾನು ಆಕೆಯನ್ನು ಗುರುತು ಹಿಡಿದಿದ್ದೆ. ಬಹುಶಃ ಅವರಿಗೂ ಕೂಡ ನನ್ನ ಗುರುತು ಸಿಕ್ಕಿತ್ತು ಅನಿಸುತ್ತೆ.
ಆಕೆ ನನ್ನನ್ನು ನೋಡಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಟಿದ್ರು. ಅವರ ಮುಖದ ಮೇಲಿದ್ದ ಭಾವನೆಗಳೇ ಬದಲಾಗ್ಬಿಟ್ಟಿದ್ವು. ಅವರ ಕಣ್ಣುಗಳಲ್ಲಿ ಕೋಪ ಮತ್ತು ದುಃಖ ಎದ್ದು ಕಾಣಿಸ್ತಾ ಇತ್ತು. ಸ್ವಲ್ಪ ಸಮಯ ಆಕೆ ನನ್ನನ್ನೇ ನೋಡ್ತಾ ಇದ್ಲು. ನಂತರ ಆಕೆ ಅಳುವ ಧ್ವನಿಯಲ್ಲಿ ಕೇಳಿದ್ಲು, ನೀನು ಇಲ್ಲಿ ಯಾಕೆ, ಹೇಗೆ ಅಂತ. ಆಕೆಯ ಧ್ವನಿಯನ್ನು ಕೇಳಿ ನನ್ನ ಭಯ ಇನ್ನೂ ಜಾಸ್ತಿ ಆಗೋಯ್ತು. ನಾನು ಕುರ್ಚಿಯಿಂದ ಎದ್ದೇಳಲು ಪ್ರಯತ್ನ ಪಡ್ತಾ ಇದ್ದೆ, ಆದರೆ ನನ್ನ ಕಾಲುಗಳು ಜೋರಾಗಿ ನಡುಗ್ತಾ ಇದ್ವು. ಶಂಕರ್ ಈಗ ತನ್ನ ಅಮ್ಮನ ಬಳಿ ಹೋಗಿ ಆಕೆಯನ್ನು ಕರೆದುಕೊಂಡು ಬಂದು ನನ್ನ ಮುಂದೆ ನಿಂತ್ಕೊಂಡಿದ್ದ. ಅವರ ಮುಖದಲ್ಲಿ ಎಷ್ಟೊಂದು ಕೋಪ ಮತ್ತು ದುಃಖ ಕಾಣಿಸ್ತಾ ಇತ್ತು. ಅವರ ಕಣ್ಣುಗಳಲ್ಲಿ ನೇರವಾಗಿ ನೋಡಲು ಕೂಡ ನನ್ನಿಂದ ಸಾಧ್ಯವಾಗಲಿಲ್ಲ. ಶಂಕರ್ ಅವರ ತಾಯಿ ಅಳುತ್ತಾ ಕೇಳಿದ್ರು, ಹೇಳು, ನನ್ನ ಗಂಡ ಎಲ್ಲಿದ್ದಾನೆ? ಇಷ್ಟು ವರ್ಷ ಕಳೆದು ಹೋಯ್ತು, ಆದರೆ ಅವರು ಮಾತ್ರ ವಾಪಸ್ ಬರಲಿಲ್ಲ. ಅವರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಅವರು ಆ ದಿನ ನಿನ್ನ ಗಂಡನ ಜೊತೆಯಲ್ಲೇ ಇದ್ರು. ಆಕೆಯ ಈ ಮಾತು ಕೇಳಿ ನನ್ನ ಕಣ್ಣುಗಳಿಂದ ನೀರು ಬಂದಿತ್ತು. ಎಷ್ಟೋ ವರ್ಷದಿಂದ ನಾನು ಮರೆತು ಬಿಟ್ಟಿದ್ದ ಈ ಸತ್ಯ ಈ ದಿನ ಮತ್ತೆ ನನ್ನ ಕಣ್ಣ ಮುಂದೆ ಬಂದಿತ್ತು. ನಾನು ನಡುಗುತ್ತಿರುವ ಧ್ವನಿಯಲ್ಲೇ ಹೇಳಿದೆ, ನೋಡಿ ಅಕ್ಕ, ನನಗೇನು ಗೊತ್ತಿಲ್ಲ. ನನ್ನ ಗಂಡ ನನಗೆ ಯಾವತ್ತೂ ಏನೂ ಹೇಳೇ ಇರಲಿಲ್ಲ. ಆಗಲೇ ಶಂಕರ್ ಕೋಪದಿಂದ ನನ್ನ ಬಳಿ ಬಂದು ಜೋರಾಗಿ ಕೂಗ್ದ, ಸುಳ್ಳು ಮಾತಾಡಬೇಡ, ನನಗೆಲ್ಲ ಗೊತ್ತು. ನನ್ನ ತಂದೆ ಕೊನೆಯ ಬಾರಿ ನಿನ್ನ ಗಂಡನ ಜೊತೆಯಲ್ಲಿಯೇ ಬೆಳೆಯನ್ನು ಮಾರಾಟ ಮಾಡಲು ಸಿಟಿಗೆ ಹೋಗಿದ್ರು. ಹಳ್ಳಿಯ ಜನರೆಲ್ಲರೂ ಅವರಿಬ್ಬರು ಒಟ್ಟಿಗೆ ಹೋಗುವುದನ್ನು ನೋಡಿದ್ರು. ವಾಪಸ್ ಬರಬೇಕಾದ್ರೆ ಕೇವಲ ನಿನ್ನ ಗಂಡ ಮಾತ್ರ ಬಂದಿದ್ದ. ನನ್ನ ತಂದೆ ಯಾವತ್ತೂ ವಾಪಸ್ ಬರಲೇ ಇಲ್ಲ. ನಂತರ ಇದರ ಬಗ್ಗೆ ನಿನ್ನ ಯಜಮಾನರು ಕೂಡ ಯಾವತ್ತೂ ಯಾರಿಗೂ ಏನೂ ಹೇಳಲಿಲ್ಲ. ಆತನ ಧ್ವನಿಯಲ್ಲಿ ಎಷ್ಟೊಂದು ದುಃಖವಿತ್ತು ಅಂದರೆ ಅದನ್ನು ಕೇಳಿ ನನ್ನ ಹೃದಯ ದುಃಖದಿಂದ ವಿಲವಿಲ ಅಂತ ಒದ್ದಾಡ್ತಾ ಇತ್ತು. ನನಗೆ ಚೆನ್ನಾಗಿ ಗೊತ್ತು, ನಿಮಗೆ ಎಲ್ಲ ಗೊತ್ತು ಅಂತ. ನಿಮ್ಮ ಗಂಡ ಖಂಡಿತವಾಗಿಯೂ ನಿಮಗೆ ಸತ್ಯ ಹೇಳಿರ್ತಾರೆ. ದಾರಿಯಲ್ಲಿ ನನ್ನ ತಂದೆಯ ಜೊತೆ ಏನು ನಡೀತು, ಅವರು ಎಲ್ಲಿಗೆ ಹೊರಟು ಹೋದರು, ಇಷ್ಟಕ್ಕೂ ಅವರು ಜೀವಂತವಾಗಿದ್ದಾರಾ ಅಥವಾ ಸತ್ತು ಹೋಗಿದ್ದಾರಾ ಅಂತ. ನನಗೆ ಕೇವಲ ಸತ್ಯ ಬೇಕು. ಶಂಕರ್ ಅವರ ಅಮ್ಮ ಕೂಡ ಹೇಳಿದ್ರು, ನಾವು ಎಷ್ಟೋ ವರ್ಷಗಳಿಂದ ಅವರಿಗಾಗಿ ಕಾಯ್ತಾ ಇದ್ದೀವಿ. ಎಲ್ಲ ಸ್ಥಳದಲ್ಲಿ ಹೋಗಿ ಹುಡುಕಾಡಿದ್ವಿ, ಎಲ್ಲರ ಬಳಿ ಹೋಗಿ ಹುಡುಕಾಡಿದ್ವಿ, ಆದರೆ ನಮಗೆ ಯಾವತ್ತೂ ಗೊತ್ತಾಗಲೇ ಇಲ್ಲ. ನೀವುಗಳು ನಮ್ಮ ಮನೆಯನ್ನು, ನಮ್ಮ ಜೀವನವನ್ನು ಹಾಳು ಮಾಡಿಬಿಟ್ಟಿದ್ದೀರಾ. ಆಕೆಯ ಮಾತು ಕೇಳಿ ನನ್ನ ಕಣ್ಣುಗಳಿಂದ ನೀರು ಬರ್ತಾನೆ ಇತ್ತು. ನಾನು ಇಷ್ಟು ವರ್ಷದಿಂದ ಇದೇ ಭಯದಿಂದಲೇ ಜೀವನ ನಡೆಸ್ತಾ ಇದ್ದೆ. ನಾನು ನಡುಗುತ್ತಿರುವ ಧ್ವನಿಯಲ್ಲೇ ಹೇಳಿದೆ, ಇಲ್ಲ ಮಗ, ನಾನು ಸತ್ಯ ಹೇಳ್ತಾ ಇದ್ದೀನಿ, ನನಗೆ ಏನೂ ಗೊತ್ತಿಲ್ಲ. ನನ್ನ ಯಜಮಾನರು ನನಗೆ ಏನೂ ಹೇಳಿಲ್ಲ ಅಂತ ಹೇಳಿದಾಗ ಶಂಕರ್ನ ಮುಖ ಈಗ ಕೋಪದಿಂದ ಕೆಂಪಗಾಗ್ಬಿಟ್ಟಿತ್ತು. ಅವನು ಕೋಪವಾಗಿ ಜೋರಾಗಿ ಹೇಳ್ದ, ನೀವು ಸತ್ಯವನ್ನು ಹೇಳಲಿಲ್ಲ ಅಂದರೆ ನಿಮಗೆ ನಾನು ಎಂಥ ಶಿಕ್ಷೆ ಕೊಡ್ತೀನಿ ಅಂದರೆ ನಿಮ್ಮಿಂದ ಯೋಚಿಸಲು ಕೂಡ ಸಾಧ್ಯವಿಲ್ಲ. ಇಷ್ಟು ವರ್ಷದಿಂದ ನನ್ನ ತಾಯಿ ಪ್ರತಿದಿನ ರಾತ್ರಿ ಹಗಲು ಎನ್ನದೆ ಅಳ್ತಾನೆ ಇದ್ದಾರೆ. ನಾನು ಸಣ್ಣ ವಯಸ್ಸಿನಿಂದಲೂ ನನ್ನ ತಂದೆಗಾಗಿ ಕಾಯ್ತಾನೆ ಇದ್ದೀನಿ. ನಿಮ್ಮ ಗಂಡ ಆವತ್ತು ನಮ್ಮ ತಂದೆಯ ಜೊತೆ ಇದ್ರು ಅಂತ ನಮಗೆ ಗೊತ್ತಾದ ಮೇಲೆ ಸತ್ಯ ತಿಳಿದುಕೊಳ್ಳುವವರೆಗೂ ನಾವು ಸುಮ್ಮನೆ ಇರೋದಿಲ್ಲ. ನಾನು ಭಯದಿಂದ ನಡುಗ್ತಾ ಇದ್ದೆ, ಆದರೂ ನಾನು ಕೇವಲ ಅದೇ ಮಾತನ್ನ ಹೇಳ್ತಾ ಇದ್ದೆ, ಮಗ, ನಾನು ಸತ್ಯ ಹೇಳ್ತಾ ಇದ್ದೀನಿ, ನನಗೆ ಏನೂ ಗೊತ್ತಿಲ್ಲ ಅಂತ. ಆಗಲೇ ಶಂಕರ್ ನನ್ನ ಕೈಯನ್ನು ಜೋರಾಗಿ ಹಿಡಿದುಕೊಂಡಿದ್ದ. ಅವನು ಎಷ್ಟೊಂದು ಜೋರಾಗಿ ನನ್ನ ಕೈ ಹಿಡಿದುಕೊಂಡ ಅಂದರೆ ನನ್ನ ಕೈಗಳಲ್ಲಿ ಈಗ ನೋವು ಶುರುವಾಗಿತ್ತು. ನಾನು ತುಂಬ ಭಯಪಟ್ಕೊಂಡಿದ್ದೆ. ಆತನ ಕೈಯಿಂದ ನನ್ನ ಕೈಯನ್ನು ಬಿಡಿಸಿಕೊಳ್ಳಲು ನಾನು ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಅವರು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮನೆಯ ಹಿಂದೆ ಎಳೆದುಕೊಂಡು ಹೋಗ್ತಾ ಇದ್ರು. ಅವರ ತಾಯಿ ಕೂಡ ಅವರ ಹಿಂದೆ ಬರ್ತಾ ಇದ್ರು. ನಾನು ಪದೇ ಪದೇ ಹೇಳ್ತಾನೆ ಇದ್ದೆ, ಮಗ, ನನ್ನನ್ನು ಬಿಟ್ಬಿಡು, ನಾನೇನು ಮಾಡಿಲ್ಲ ಅಂತ. ಆದರೆ ಆ ಸಮಯದಲ್ಲಿ ಅವರು ನನ್ನ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವರು ಈಗ ನನ್ನನ್ನು ಒಂದು ಕತ್ತಲ ರೂಮಿಗೆ ಎಳೆದುಕೊಂಡು ಹೋಗಿ ಆ ಬಾಗಿಲನ್ನು ತೆಗೆದು ನನ್ನನ್ನು ಒಳಗೆ ತಳ್ಳಿಬಿಟ್ಟಿದ್ರು. ನಾನು ಅಲ್ಲೇ ನೆಲದ ಮೇಲೆ ಬಿದ್ದುಬಿಟ್ಟಿದ್ದೆ. ನಾನು ಎದ್ದೇಳುವಷ್ಟರಲ್ಲೇ ಅವರು ಹೊರಗಿನಿಂದ ಬಾಗಿಲನ್ನು ಲಾಕ್ ಮಾಡಿಬಿಟ್ರು. ನಾನು ಜೋರಾಗಿ ಕಿರುಚಿಕೊಳ್ತಾ ಇದ್ದೆ, ಬಾಗಿಲು ತೆಗಿರಿ, ನನ್ನನ್ನು ಹೊರಗಡೆ ಬಿಡಿ, ನಾನೇನೂ ಮಾಡಿಲ್ಲ ಅಂತ. ಆದರೆ ಅಲ್ಲಿ ನನ್ನ ಧ್ವನಿಯನ್ನು ಯಾರೂ ಕೇಳಿಸ್ಕೊಳ್ಳಿಲ್ಲ, ಯಾರೂ ಮಾತನಾಡ್ತಾ ಇರಲಿಲ್ಲ. ಆ ರೂಮು ತುಂಬ ಚಿಕ್ಕದಾಗಿತ್ತು. ಅಲ್ಲಿ ತುಂಬ ಕತ್ತಲಿತ್ತು. ಅಲ್ಲಿ ಗಾಳಿ ಕೂಡ ಬರ್ತಾ ಇರಲಿಲ್ಲ. ಶೆಕೆಯಿಂದ ನನಗೆ ಉಸಿರಾಡಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ನಾನು ಪದೇ ಪದೇ ಬಾಗಿಲನ್ನು ತಡ್ತಾ ಇದ್ದೆ, ಆದರೆ ಯಾರೂ ಅಲ್ಲಿಗೆ ಬರಲೇ ಇಲ್ಲ. ನಾನು ಅಳುತ್ತಾ ನೆಲದ ಮೇಲೆ ಕುಳಿತುಕೊಂಡು ಆ ದೇವರನ್ನು ಕೇಳ್ಕೊಳ್ತಾ ಇದ್ದೆ, ಯಾರಾದರೂ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲಿ ಅಂತ. ಸಮಯ ತುಂಬ ನಿಧಾನವಾಗಿ ಕಳೀತಾ ಇತ್ತು. ನನಗೆ ಅರ್ಥನೇ ಆಗಲಿಲ್ಲ, ಎಷ್ಟು ಸಮಯ ಆಗೋಯ್ತು ನನ್ನನ್ನು ಇಲ್ಲಿಗೆ ಹಾಕಿ ಅಂತ. ಆ ಕತ್ತಲ ಕೋಣೆಯಲ್ಲಿ ನಾನು ಸತ್ತು ಹೋಗ್ತೀನೋ ಏನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಾಯಾರಿಕೆಯಿಂದ ನನ್ನ ಗಂಟಲೆಲ್ಲ ಒಣಗಿ ಹೋಗಿತ್ತು. ನನ್ನ ಕಣ್ಣ ಮುಂದೆ ಕತ್ತಲು ಆವರಿಸಿತು. ನಾನು ಪದೇ ಪದೇ ನನ್ನ ಮಕ್ಕಳನ್ನು ನೆನೆಸಿಕೊಂಡು ಯೋಚಿಸ್ತಾ ಇದ್ದೆ, ಬಹುಶಃ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿರಲಿಲ್ಲ ಅಂದಿದ್ರೆ ಈ ದಿನ ನಾನು ಈ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಅಂತ.
ಈಗ ನನ್ನ ಶಕ್ತಿ ಎಲ್ಲ ಹೊರಟು ಹೋದ ಹಾಗೆ ಅನ್ನಿಸ್ತಾ ಇತ್ತು. ನನ್ನ ಕಣ್ಣ ಮುಂದೆ ಕತ್ತಲು ಆವರಿಸಿತ್ತು. ಸ್ವಲ್ಪ ಸಮಯದಲ್ಲೇ ಪ್ರಜ್ಞೆ ತಪ್ಪಿ ನಾನು ಅಲ್ಲೇ ಬಿದ್ದು ಬಿಟ್ಟಿದ್ದೆ. ನನಗೆ ಗೊತ್ತಾಗ್ಲಿಲ್ಲ ಎಷ್ಟು ಸಮಯದ ನಂತರ ಆ ಬಾಗಿಲು ಓಪನ್ ಆಯಿತು ಅಂತ. ನಾನು ನಿಧಾನವಾಗಿ ಕಣ್ಬಿಟ್ಟಾಗ ಆ ರೂಮಿನಲ್ಲಿ ಸಣ್ಣದಾದ ಬೆಳಕು ಬರ್ತಾ ಇತ್ತು. ನನ್ನ ಎದುರುಗಡೆ ಆ ತಾಯಿ ಮತ್ತು ಮಗ ನಿಂತುಕೊಂಡಿದ್ರು. ಶಂಕರ್ ಅವರ ಅಮ್ಮನ ಮುಖದ ಮೇಲೆ ಈಗ ಕೋಪಕ್ಕಿಂತಲೂ ಭಯ ಎದ್ದು ಕಾಣಿಸ್ತಾ ಇತ್ತು. ಬಹುಶಃ ಅವರು ಊಹಿಸಿರ್ಲಿಲ್ಲ ಅನ್ಸುತ್ತೆ ನಾನು ಈ ರೀತಿ ಆಗ್ಬಿಡ್ತೀನಿ ಅಂತ. ಶಂಕರ್ ನನ್ನ ಬಳಿ ಬಂದು ಕುಳಿತು ಭಯದಿಂದಲೇ ಅಮ್ಮ ಕಣ್ಣು ಬಿಡಿ ಅಂತ ನನ್ನನ್ನು ಹೆಬ್ಬಿಸ್ತಾ ಇದ್ದ. ಅವನು ಈಗ ನನಗೆ ಸ್ವಲ್ಪ ನೀರನ್ನು ಕುಡಿಸಿದ. ಆ ಸಮಯದಲ್ಲಿ ನನಗನ್ನಿಸ್ತಾ ಇತ್ತು ನನ್ನ ಜೀವ ವಾಪಸ್ ಬರ್ತಾ ಇದೆ ಅಂತ. ಶಂಕರ್ ಅವರ ಅಮ್ಮ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಹೇಳಿದ್ರು, ಅಕ್ಕ ನಮ್ಮನ್ನು ಕ್ಷಮಿಸಿಬಿಡಿ, ನಾವು ಕೇವಲ ಸತ್ಯ ತಿಳಿದುಕೊಳ್ಳಬೇಕು ಅಂತ ಅಂದುಕೊಳ್ತಾ ಇದ್ವಿ ಅಷ್ಟೇ. ಆದರೆ ನಿಮ್ಮ ಪರಿಸ್ಥಿತಿ ಈ ರೀತಿ ಆಗುತ್ತೆ ಅಂತ ನಾವು ಊಹಿಸಿರ್ಲಿಲ್ಲ. ನಾನು ನೀರನ್ನು ಕುಡಿಯುತ್ತಾ ಕೇವಲ ಆಕೆಯನ್ನು ನೋಡ್ತಾ ಇದ್ದೆ. ಆ ಸಮಯದಲ್ಲಿ ನನ್ನೊಳಗೆ ಭಯ, ದುಃಖ ಮತ್ತು ಇಷ್ಟು ವರ್ಷದಿಂದ ನಾನು ಮುಚ್ಚಿಟ್ಟಿದ್ದ ಸತ್ಯ ಇನ್ನು ತುಂಬ ಸಮಯ ಮುಚ್ಚಿಡಲು ಸಾಧ್ಯವಿಲ್ಲ ಅಂತ ನನಗನ್ನಿಸ್ತಾ ಇತ್ತು. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ಎದ್ದು ಕುಳಿತುಕೊಂಡಿದ್ದೆ. ನನ್ನ ಎದುರುಗಡೆ ಶಂಕರ್ ಮತ್ತು ಅವರ ಅಮ್ಮ ಇಬ್ಬರು ಕುಳಿತುಕೊಂಡಿದ್ರು. ಅವರ ಕಣ್ಣುಗಳಲ್ಲಿ ದುಃಖ, ಕೋಪ ಮತ್ತು ಸತ್ಯ ತಿಳಿದುಕೊಳ್ಳಬೇಕು ಅಂತ ಆಸೆ ಕೂಡ ತುಂಬಿಕೊಂಡಿತ್ತು. ನನ್ನ ಕೈಗಳು ನಡುಗ್ತಾ ಇದ್ವು. ನಾನು ಅಳ್ತಾನೆ ಇದ್ದೆ. ಯಾಕೆಂದರೆ ಇಷ್ಟು ವರ್ಷದಿಂದ ನನ್ನೊಳಗೆ ಅಡಗಿದ್ದ ಆ ಮಾತುಗಳು ನಾನು ಈ ದಿನ ಯಾರ ಜೊತೆನೋ ಹೇಳಿಕೊಳ್ಳಲು ತಯಾರಾಗಿದ್ದೆ. ನಾನು ಈಗ ನಡುಗುತ್ತಿರುವ ಧ್ವನಿಯಲ್ಲೇ ಹೇಳಿದೆ, ಮಗ, ಸುಮಾರು 30 ವರ್ಷದ ಮೊದಲು ಆ ಸಮಯದಲ್ಲಿ ನಮ್ಮ ಪರಿವಾರದ ಮಧ್ಯೆ ತುಂಬ ಒಳ್ಳೆಯ ಸಂಬಂಧವಿತ್ತು. ನಿನ್ನ ತಂದೆ ವಿಜಯ್ ಮತ್ತು ನನ್ನ ಯಜಮಾನರು ಸಂಜಯ್ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರಿಬ್ಬರ ಸ್ನೇಹವನ್ನು ನೋಡಿ ಆ ಹಳ್ಳಿಯ ಜನರೆಲ್ಲರೂ ಹೇಳ್ತಾ ಇದ್ರು, ನಿಜವಾದ ಸ್ನೇಹವನ್ನು ನೋಡಬೇಕು ಅಂದರೆ ವಿಜಯ್ ಮತ್ತು ಸಂಜಯ್ನನ್ನು ನೋಡಿ ಅಂತ. ಇಬ್ಬರು ಒಟ್ಟಾಗಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಇಬ್ಬರು ಒಟ್ಟಾಗಿ ಬೆಳೆ ಬೆಳೀತಾ ಇದ್ರು. ಒಟ್ಟಾಗಿ ಅದನ್ನು ನಗರಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ರು. ಒಬ್ಬರ ಮನೆಯಲ್ಲಿ ಸಂತೋಷವಿದ್ರೆ ಇನ್ನೊಬ್ಬರು ಅವರಿಗಿಂತಲೂ ಹೆಚ್ಚಾಗಿ ಸಂತೋಷ ಪಡ್ತಾ ಇದ್ರು. ಒಬ್ಬರಿಗೆ ಕಷ್ಟ ಬಂದರೆ ಇನ್ನೊಬ್ಬರು ಎಲ್ಲರಿಗಿಂತಲೂ ಮೊದಲು ಅವರ ಜೊತೆ ಬಂದು ನಿಂತುಕೊಳ್ತಾ ಇದ್ರು. ನಾನು ಮತ್ತು ನಿನ್ನ ತಾಯಿ ಕೂಡ ಒಳ್ಳೆಯ ಸ್ನೇಹಿತರ ರೀತಿಯೇ ಇದ್ವಿ. ನಾವೆಲ್ಲರೂ ಒಂದೇ ಪರಿವಾರದ ರೀತಿಯಲ್ಲೇ ಇದ್ದೆವು. ಆ ಸಮಯದಲ್ಲಿ ಜೀವನಗಳು ತುಂಬ ಸುಂದರವಾಗಿ ಕಳೀತಾ ಇದ್ವು. ಆ ದಿನ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಸಂಜಯ್ ಹೊಲವನ್ನು ನೋಡಲು ಹೋಗಿದ್ರು. ನಾನು ಮನೆಯಲ್ಲಿ ಒಂಟಿಯಾಗಿದ್ದೆ. ಆಗಲೇ ಯಾರೋ ನಮ್ಮ ಮನೆಯ ಬಾಗಿಲನ್ನು ಜೋರಾಗಿ ತಟ್ಟುತ್ತಾ ಇದ್ರು. ಸಂಜಯ್ ಬಂದಿರಬೇಕು ಅಂತ ಅಂದುಕೊಂಡು ನಾನು ಬಾಗಿಲನ್ನು ತೆಗೆದಾಗ ನನ್ನ ಎದುರುಗಡೆ ವಿಜಯ್ ಅವರು ನಿಂತ್ಕೊಂಡಿದ್ರು. ಅವರನ್ನು ನೋಡಿದ ತಕ್ಷಣ ಒಂದು ಕ್ಷಣ ನಾನು ಶಾಕ್ ಆಗಿದ್ದೆ. ಯಾಕೆಂದರೆ ಅವರ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ಅವರ ಕಣ್ಣುಗಳು ತುಂಬ ಕೆಂಪಗಾಗಿದ್ವು. ಅವರಿಂದ ನಿಂತುಕೊಳ್ಳಲು ಸಹ ಸಾಧ್ಯವಾಗ್ತಾ ಇರಲಿಲ್ಲ. ಅವರಿಂದ ತುಂಬ ಕೆಟ್ಟ ಸಾರಾಯಿ ವಾಸನೆ ಬರ್ತಾ ಇತ್ತು. ನಾನು ಅವರಿಗೆ ಹೇಳಿದೆ, ಅಣ್ಣ, ಈ ಸಮಯದಲ್ಲಿ ನಿಮ್ಮ ಸ್ನೇಹಿತ ಮನೆಯಲ್ಲಿಲ್ಲ, ನೀವು ಅವರು ಬಂದ ನಂತರ ಬನ್ನಿ ಅಂತ. ಆದರೆ ಅವರು ನನ್ನ ಮಾತು ಕೇಳಲಿಲ್ಲ. ಅವರು ನೇರವಾಗಿ ಮನೆಯೊಳಗೆ ಬಂದು, ಅತ್ತಿಗೆ, ಹೊರಗೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ನಾನು ಮಳೆ ನಿಲ್ಲುವವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ನಾನು ಅವರನ್ನು ಮನೆಯೊಳಗೆ ಸೇರಿಸಿಕೊಂಡೆ. ಯಾಕೆಂದರೆ ನಾನು ಅವರನ್ನು ನಮ್ಮ ಪರಿವಾರದ ರೀತಿ, ನನ್ನ ಅಣ್ಣನ ರೀತಿ ಅಂದುಕೊಂಡಿದ್ದೆ. ಅವರು ಮನೆಯೊಳಗೆ ಬಂದು ಕುಳಿತುಕೊಂಡಿದ್ರು. ಆದರೆ ಸ್ವಲ್ಪ ಸಮಯದಲ್ಲೇ ನನಗನ್ನಿಸ್ತಾ ಇತ್ತು ಅವರು ಸತತವಾಗಿ ನನ್ನನ್ನೇ ಗುರಾಯಿಸ್ತಾ ಇದ್ದಾರೆ ಅಂತ. ಅವರ ಕಣ್ಣುಗಳಲ್ಲಿ ಏನೋ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಅವರನ್ನು ನೋಡಿ ನನಗೆ ಈಗ ತುಂಬ ಭಯವಾಗ್ತಾ ಇತ್ತು. ನಾನು ಅವರಿಗೆ ಹೇಳಿದೆ, ಅಣ್ಣ, ನೀವು ಇಲ್ಲೇ ಕುಳಿತುಕೊಳ್ಳಿ, ನಾನು ಒಳಗೆ ಹೋಗಿ ನಿಮಗಾಗಿ ನೀರನ್ನು ತರ್ತೀನಿ ಅಂತ ಹೇಳಿ ನಾನು ಒಳಗೆ ಹೋಗ್ತಾ ಇದ್ರೆ ಅವರು ತಕ್ಷಣ ನನ್ನ ಕೈಯನ್ನು ಹಿಡಿದುಕೊಂಡ್ರು. ನಾನು ತುಂಬ ಹೆದರಿಕೊಂಡು ನನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟೆ. ಅಣ್ಣ, ನೀವಿದೇನು ಮಾಡ್ತಾ ಇದ್ದೀರಾ? ನನ್ನನ್ನು ಬಿಡಿ, ನೀವು ಈಗ ತುಂಬ ಕುಡಿದಿದ್ದೀರಾ, ನೀವು ತಕ್ಷಣ ಇಲ್ಲಿಂದ ಹೊರಗೆ ಹೊರಟು ಹೋಗಿ ಅಂತ ಹೇಳಿದೆ. ಆದರೆ ಅವರು ನನ್ನ ಮಾತನ್ನು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಬಹುಶಃ ಅವರು ತುಂಬ ಹೆಚ್ಚಾಗಿ ಕುಡಿದಿದ್ದರು ಅನಿಸುತ್ತೆ. ಇಲ್ಲ ಅಂದರೆ ಯಾರೋ ಬೇಕಂತಲೇ ಅವರಿಗೆ ಹೆಚ್ಚಾಗಿ ಕುಡಿಸಿದ್ರು ಅನಿಸುತ್ತೆ. ಅವರು ನನಗೆ ತುಂಬ ಹತ್ತಿರವಾಗಲು ಪ್ರಯತ್ನಿಸ್ತಾ ಇದ್ರು. ನನಗೆ ತುಂಬ ಜಾಸ್ತಿ ಭಯವಾಗ್ತಾ ಇತ್ತು. ಅವರು ನನ್ನ ಮೇಲೆ ಬಿದ್ದು ನನ್ನನ್ನು ಎಳೆದಾಡ್ತಾ ಇದ್ರು. ನನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಯತ್ನ ಪಡ್ತಾ ಇದ್ರು. ನಾನು ಅವರನ್ನು ತಳ್ಳುತ್ತಾ ಜೋರಾಗಿ ಕಿರುಚುತ್ತಾ ಹೇಳ್ತಾ ಇದ್ದೆ, ಅಣ್ಣ, ನನ್ನನ್ನು ಬಿಟ್ಟುಬಿಡಿ ಅಂತ. ಆದರೆ ಅವರು ನನ್ನ ಮಾತು ಕೇಳಿಸಿಕೊಳ್ಳಲಿಲ್ಲ. ಆ ಸಮಯದಲ್ಲಿ ನನಗೆ ಅರ್ಥ ಆಗಲಿಲ್ಲ ನಾನು ಏನು ಮಾಡಬೇಕು ಅಂತ. ಆಗಲೇ ನನ್ನ ಕೈಗೆ ಒನಕೆ ಸಿಕ್ಕಿದ್ದು. ನಾನು ಕೋಪದಿಂದ, ಭಯದಿಂದ ಆ ಒನಕೆ ತೆಗೆದುಕೊಂಡು ಅವರ ತಲೆಯ ಮೇಲೆ ಜೋರಾಗಿ ಹೊಡೆದುಬಿಟ್ಟೆ. ಒನಕೆ ಏಟು ಬಿದ್ದ ತಕ್ಷಣ ಅವರು ಅಲ್ಲೇ ನೆಲದ ಮೇಲೆ ಬಿದ್ದು ಬಿಟ್ಟಿದ್ರು. ನನಗೆ ತುಂಬ ಭಯವಾಗ್ತಾ ಇತ್ತು. ನನ್ನ ಕೈ ಕಾಲುಗಳು ನಡುಗ್ತಾ ಇದ್ವು. ನನ್ನ ಬಟ್ಟೆಗಳು ಹರಿದೋಗಿತ್ತು. ನನ್ನ ಕೂದಲೆಲ್ಲ ಚೆದರಿತ್ತು. ನಾನು ಅಲ್ಲೇ ರೂಮಿನ ಒಂದು ಮೂಲೆಯಲ್ಲಿ ಕುಳಿತು ಜೋರಾಗಿ ಅಳ್ತಾ ಇದ್ದೆ. ನನಗನ್ನಿಸ್ತಾ ಇತ್ತು ಈಗ ಎಲ್ಲವೂ ಮುಗಿದು ಹೋಯಿತು ಅಂತ.
ಸ್ವಲ್ಪ ಸಮಯದ ನಂತರ ವಿಜಯ್ ಅವರಿಗೆ ಪ್ರಜ್ಞೆ ಬಂದಿದ್ದು. ಅವರು ಈಗ ನಿಧಾನವಾಗಿ ಕಣ್ಣು ಬಿಟ್ಟು ನೋಡ್ತಾ ಇದ್ರು. ಬಹುಶಃ ಅವರಿಗೆ ಎಲ್ಲ ಅರ್ಥವಾಗಿತ್ತು ಅನ್ಸುತ್ತೆ. ಇಷ್ಟೊತ್ತು ಅಲ್ಲಿ ಏನು ನಡೀತು ಅಂತ, ಅವರು ಏನು ಮಾಡಿದ್ದಾರೆ ಅಂತ. ಅವರ ಮುಖದ ಭಾವನೆಗಳು ಈಗ ಬದಲಾಗಿಬಿಟ್ಟಿದ್ವು. ಅವರಿಂದ ನನ್ನನ್ನು ನೋಡಲು ಸಹ ಆಗಲಿಲ್ಲ. ಅವರು ಏನು ಮಾತನಾಡದೆ ಸೈಲೆಂಟ್ ಆಗಿ ಅಲ್ಲಿಂದ ಓಡಿ ಹೋದ್ರು. ಶಾಕ್ನಿಂದ ನಾನು ಅಲ್ಲೇ ಕುಳಿತು ಅಳ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಮನೆಗೆ ವಾಪಸ್ ಬಂದಿದ್ದ. ಅವರು ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿ ಗಾಬರಿಯಾಗ್ಬಿಟ್ಟಿದ್ರು. ಅವರು ಎಷ್ಟೋ ಗಾಬರಿಯಾಗಿ, ನಿನಗೆ ಏನಾಯ್ತು, ನೀನು ಈ ಸ್ಥಿತಿಯಲ್ಲಿ ಯಾಕಿದ್ದೀಯಾ, ನೀನು ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ ಅಂತ ಕೇಳ್ತಾ ಇದ್ರು. ನಾನು ಅವರಿಗೆ ಎಲ್ಲ ಸತ್ಯವನ್ನು ಹೇಳಿಬಿಟ್ಟೆ. ಅವರ ಸ್ನೇಹಿತ ಅವರು ಮನೆಯಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ನಮ್ಮ ಮನೆಗೆ ಬಂದು ನನ್ನ ಜೊತೆ ಏನು ಮಾಡಿದ್ರು ಅಂತ. ನಾನು ಹೆದರಿಕೊಂಡು ಅವರ ತಲೆಯ ಮೇಲೆ ಜೋರಾಗಿ ಹೊಡೆದ್ಬಿಟ್ಟೆ ಅಂತ. ಅವರಿಗೆ ಪ್ರಜ್ಞೆ ಬಂದ ಮೇಲೆ ಅವರು ಮನೆಯಿಂದ ಓಡಿ ಹೋಗಿದ್ರು. ಎಲ್ಲವನ್ನೂ ಹೇಳಿಬಿಟ್ಟೆ. ನನ್ನ ಮಾತು ಕೇಳಿ ಸ್ವಲ್ಪ ಸಮಯ ಅವರು ಸುಮ್ಮನೆ ಕುಳಿತುಕೊಂಡಿದ್ರು. ನಂತರ, ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು, ನೀನು ಸುಳ್ಳು ಹೇಳ್ತಾ ಇದೀಯಾ. ನನ್ನ ಗೆಳೆಯ ಈ ರೀತಿ ಯಾವತ್ತೂ ಮಾಡೋನಲ್ಲ. ಅವನು ನನ್ನ ಅಣ್ಣ ಇದ್ದಂತೆ. ನೀನು ಅವನ ಮೇಲೆ ಇಷ್ಟೊಂದು ನೀಚವಾದ ಆರೋಪವನ್ನು ಹೇಗೆ ತಾನೇ ಹೊರಿಸಲು ಸಾಧ್ಯ. ನಿಂಗೆ ನಾಚಿಕೆಯಾಗಬೇಕು ಅಂತ ಹೇಳ್ತಾ ಇದ್ರು. ಅವರ ಮಾತು ಕೇಳಿ ನನ್ನ ಹೃದಯ ಒಡೆದು ಹೋಗಿತ್ತು. ನಾನು ಅಳ್ತಾ ಹೇಳಿದೆ, ಇಷ್ಟಕ್ಕೂ ನಾನು ಯಾಕೆ ಅವರ ಮೇಲೆ ಸುಳ್ಳು ಹೇಳ್ತೀನಿ. ನನ್ನ ಪರಿಸ್ಥಿತಿಯನ್ನು ನೋಡಿ, ನನ್ನ ಬಟ್ಟೆಗಳನ್ನು ನೋಡಿ. ಆದರೂ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೋಗಿ ನಿಮ್ಮ ಗೆಳೆಯನ ತಲೆ ಮೇಲೆ ಆದ ಗಾಯವನ್ನು ನೋಡಿ ಅಂತ ಹೇಳಿದೆ. ನನ್ನ ಮಾತು ಕೇಳಿ ಸಂಜಯ್ ಸೈಲೆಂಟ್ ಆಗಿದ್ದ. ಅವನ ಮುಖದ ಮೇಲೆ ಭಯ ಮತ್ತು ಕೋಪ ಕಾಣಿಸ್ತಾ ಇತ್ತು. ಅವರಿಗೆ ಅರ್ಥನೇ ಆಗಲಿಲ್ಲ. ಅವರ ತುಂಬ ಒಳ್ಳೆಯ ಪ್ರಾಣ ಸ್ನೇಹಿತ ಈ ರೀತಿ ಹೇಗೆ ಮಾಡಲು ಸಾಧ್ಯ ಅಂತ. ನನ್ನ ಮಾತು ಕೇಳಿ ಅಲ್ಲಿ ಈಗ ಮೌನ ಆವರಿಸಿತ್ತು. ಶಂಕರ್ ಅವರ ಅಮ್ಮ ಸತತವಾಗಿ ಅಳ್ತಾನೆ ಇದ್ರು. ಅವರು ತಮ್ಮ ಸೀರೆಯ ಸೆರಗಿನಿಂದ ತಮ್ಮ ಬಾಯನ್ನು ಮುಚ್ಚಿಕೊಂಡು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು. ಶಂಕರ್ ಕಲ್ಲಿನ ಹಾಗೆ ಕುಳಿತುಕೊಂಡು ಬಿಟ್ಟಿದ್ದ. ಯಾವ ತಂದೆಯನ್ನು ಅವನು ಸಣ್ಣ ವಯಸ್ಸಿನಿಂದಲೂ ಹುಡುಕಾಡ್ತಿದ್ನೋ, ಯಾರಿಗಾಗಿ ಅವರ ತಾಯಿ ರಾತ್ರಿ ಹಗಲು ಅನ್ನದೇ ಕಣ್ಣೀರು ಹಾಕ್ತಾ ಕಾಯ್ತಾ ಇದ್ಲೋ, ಈ ದಿನ ಅವರಿಗೆ ಗೊತ್ತಾಗಿತ್ತು ತಮ್ಮ ತಂದೆ ಎಂತಹ ಮನುಷ್ಯ ಅಂತ, ತಮ್ಮ ತಂದೆಯ ಜೊತೆ ಏನಾಗಿತ್ತು ಅಂತ. ಇಷ್ಟು ವರ್ಷದಿಂದ ನನ್ನ ಎದೆಯಲ್ಲಿ ಅಡಗಿದ್ದ ಸತ್ಯ ಈ ದಿನ ಹೊರಗೆ ಬಂದು ಬಿಟ್ಟಿತ್ತು. ನಾನು ನಡುಗುತ್ತಲೇ ಹೇಳಿದೆ, ಮಗ, ನಿನ್ನ ತಂದೆ ತುಂಬ ಒಳ್ಳೆಯ ಮನುಷ್ಯ, ಅವರು ಕೆಟ್ಟವರೇನೂ ಆಗಿರಲಿಲ್ಲ. ಬಹುಶಃ ಆ ದಿನ ಅವರು ಕುಡಿದ ಸಾರಾಯಿಯಿಂದ ಅವರ ಕೈಯಿಂದ ಒಂದು ತಪ್ಪು ನಡೆದು ಹೋಯಿತು. ಅವರು ಮಾಡಿದ ತಪ್ಪಿಗೆ ಅವರಿಗೆ ತುಂಬ ನಾಚಿಕೆ ಕೂಡ ಆಗಿತ್ತು. ಆ ಘಟನೆಯ ನಂತರ ಅವರು ಎಷ್ಟೋ ಬಾರಿ ಸಂಜಯ್ ಜೊತೆ ಕ್ಷಮಾಪಣೆ ಕೇಳಲು ಕೂಡ ಬಂದಿದ್ರು. ಅವರು ಕೈ ಜೋಡಿಸಿ ಹೇಳ್ತಾ ಇದ್ರು, ನನ್ನಿಂದ ತುಂಬ ದೊಡ್ಡ ತಪ್ಪು ನಡೆಯಿತು. ಆ ಸಮಯದಲ್ಲಿ ನನಗೇನೂ ಅರ್ಥವಾಗಲಿಲ್ಲ, ನನಗೆ ಏನಾಗಿತ್ತು ಅಂತ. ನಾಚಿಕೆಯಿಂದ ನಿನ್ನನ್ನು ನೋಡಲು ಕೂಡ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಸಂಜಯ್ ಈಗ ಮನುಷ್ಯರ ಮೇಲೆ ನಂಬಿಕೆನೇ ಕಳೆದುಕೊಂಡವನ ಹಾಗೆ ಆಗ್ಬಿಟ್ಟಿದ್ರು. ಯಾವ ವ್ಯಕ್ತಿಯನ್ನು ಅವರು ತನ್ನ ಅಣ್ಣನಂತೆ ಅಂದುಕೊಂಡಿದ್ರು ಅವರೇ ತನ್ನ ಜೀವನವನ್ನು ಹಾಳು ಮಾಡಲು ಪ್ರಯತ್ನ ಪಟ್ಟಿದ್ರು. ಅವರು ಯಾವಾಗಲೂ ನನ್ನನ್ನು ನೋಡಿ ಅಳ್ತಾ ಇದ್ರು. ಆದರೆ ಯಾರಿಗೂ ಏನೂ ಹೇಳಲಿಲ್ಲ. ಊರಿನ ಜನರಿಗೂ ಅರ್ಥವಾಗಲಿಲ್ಲ. ಇದ್ದಕ್ಕಿದ್ದ ಹಾಗೆ ಈ ಇಬ್ಬರು ಸ್ನೇಹಿತರ ಮಧ್ಯೆ ಇಷ್ಟೊಂದು ದೂರ ಯಾಕೆ ಬಂದ್ಬಿಡ್ತು ಅಂತ. ಮೊದಲೆಲ್ಲ ಒಟ್ಟಿಗೆ ಓಡಾಡುತ್ತಿದ್ದ ಗೆಳೆಯರು ಇದ್ದಕ್ಕಿದ್ದ ಹಾಗೆ ಒಬ್ಬರ ಮುಖವನ್ನು ಸಹ ಒಬ್ಬರು ಯಾಕೆ ನೋಡ್ಕೊಳ್ತಾ ಇರಲಿಲ್ಲ ಅಂತ. ಆದರೆ ಸತ್ಯ ಮಾತ್ರ ಯಾವತ್ತೂ ಯಾರಿಗೂ ಗೊತ್ತಾಗಲಿಲ್ಲ. ಸಮಯ ಇದೇ ರೀತಿ ಕಳೀತಾ ಇತ್ತು. ಆದರೆ ಸಂಜಯ್ಗೆ ಕೋಪ ಮಾತ್ರ ಕಡಿಮೆ ಆಗಲಿಲ್ಲ. ಆ ದಿನದ ನಂತರ ಅವರು ರಾತ್ರಿಯೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ. ರಾತ್ರಿಯೆಲ್ಲ ಹೊರಗೆ ಕುಳಿತು ಆಕಾಶವನ್ನೇ ನೋಡ್ತಾ ಇದ್ರು. ನಾನು ಎಷ್ಟೋ ಬಾರಿ ಅವರಿಗೆ ಹೇಳಿದೆ, ನೀವು ಎಲ್ಲವನ್ನೂ ಮರೆತು ಬಿಡಿ ಅಂತ. ಆದರೆ ಅವರಿಂದ ಆ ಘಟನೆಗಳನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಅವರಿಗೆ ಪ್ರತಿ ಕ್ಷಣ ಅನ್ನಿಸ್ತಾ ಇತ್ತು, ನನ್ನ ನಂಬಿಕೆಯನ್ನು, ನನ್ನ ವಿಶ್ವಾಸವನ್ನು ಹಾಳು ಮಾಡಿದ್ದಾರೆ ಅಂತ. ಇದೇ ಮಾತುಗಳು ಅವರಲ್ಲಿ ದ್ವೇಷವನ್ನು ಉಂಟು ಮಾಡಿದ್ವು. ಆ ಒಂದು ಕೆಟ್ಟ ದಿನ ಎಲ್ಲವನ್ನೂ ಹಾಳು ಮಾಡಿಬಿಡ್ತು. ಆ ದಿನ ಬೆಳಿಗ್ಗೆ ಅವರಿಬ್ಬರೂ ಒಟ್ಟಿಗೆ ಜೊತೆಯಲ್ಲೇ ಧಾನ್ಯಗಳನ್ನು ತೆಗೆದುಕೊಂಡು ನಗರಕ್ಕೆ ಹೋಗಲು ತಯಾರಿ ನಡೆಸ್ತಾ ಇದ್ರು. ಊರಿನ ಜನ ಕೂಡ ಅವರಿಬ್ಬರು ಜೊತೆಯಲ್ಲಿ ಹೋಗೋದನ್ನ ನೋಡಿದ್ರು. ನಿಮ್ಮ ತಂದೆ ಟ್ರಕ್ ಅನ್ನು ಓಡಿಸ್ತಾ ಇದ್ರು. ಸಂಜಯ್ ಅವರ ಪಕ್ಕದಲ್ಲಿ ಕುಳಿತುಕೊಂಡಿದ್ರು. ಅವರಿಬ್ಬರು ತುಂಬಾ ಸಮಯ ಸೈಲೆಂಟ್ ಆಗಿದ್ರು. ಅವರಿಬ್ಬರ ಮಧ್ಯೆ ಸ್ವಲ್ಪ ಸ್ವಲ್ಪ ಮಾತುಗಳೇನೋ ಇತ್ತು. ಆದರೆ ಮೊದಲಿನಂತಹ ಪ್ರೀತಿ ವಿಶ್ವಾಸವಿರಲಿಲ್ಲ. ನಿಮ್ಮ ತಂದೆಗೆ ಚೆನ್ನಾಗಿ ಅರ್ಥವಾಗಿತ್ತು ನನ್ನ ಗೆಳೆಯ ನನ್ನಿಂದ ದೂರವಾಗ್ಬಿಟ್ಟಿದ್ದಾನೆ ಅಂತ. ಆದರೂ ಅವರು ಪ್ರಯತ್ನ ಪಡ್ತಾ ಇದ್ರು ಎಲ್ಲವನ್ನೂ ಸರಿ ಮಾಡಲು. ಅವರು ಯಾವಾಗಲೂ ಹೇಳ್ತಾ ಇದ್ರು, ನಾನು ಮಾಡಿದ ತಪ್ಪನ್ನು ಮರೆತು ಬಿಡು, ಎಲ್ಲ ಮಾತುಗಳನ್ನು ಮರೆತು ಬಿಡು ಅಂತ. ಆದರೆ ಸಂಜಯ್ ಯಾವಾಗಲೂ ಮೌನವಾಗಿರ್ತಾ ಇದ್ದ. ತುಂಬ ಸಮಯ ಬಿಸಿಲಿನಲ್ಲಿ ಹೋದ ನಂತರ ಸಂಜಯ್ ಹೇಳಿದ್ರು, ನನಗೆ ತುಂಬ ಸುಸ್ತಾಗಿದೆ, ಸ್ವಲ್ಪ ಸಮಯ ಎಲ್ಲಾದರೂ ಗಾಡಿ ನಿಲ್ಲಿಸಿ ನೀರನ್ನು ಕುಡಿದು ವಿಶ್ರಾಂತಿ ತೆಗೆದುಕೊಂಡು ನಂತರ ಹೋಗೋಣ ಅಂತ. ಆಗ ನಿಮ್ಮ ತಂದೆ ಹೇಳಿದ್ರು, ಇನ್ನು ಸ್ವಲ್ಪ ದೂರ ಮಾತ್ರ ಬಾಕಿ ಇದೆ, ನಗರಕ್ಕೆ ಹೋದ ನಂತರ ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ.
ಆದರೆ ಸಂಜಯ್ ಮಾತ್ರ ಪದೇ ಪದೇ ಹೇಳ್ತಾ ಇದ್ರು, ನನಗೆ ತುಂಬ ಜಾಸ್ತಿ ತಲೆನೋವ್ತಾ ಇದೆ, ಸ್ವಲ್ಪ ಸಮಯ ಇಲ್ಲೇ ಮರದ ಕೆಳಗೆ ಕುಳಿತುಕೊಳ್ಳೋಣ ಅಂತ. ಆಗ ನಿಮ್ಮ ತಂದೆ ಸಂಜಯ್ ಅವರ ಮಾತು ಕೇಳಿ ಆ ಮರದ ಕೆಳಗೆ ಟ್ರಕ್ ಅನ್ನು ನಿಲ್ಲಿಸಿದ್ರು. ಅಲ್ಲಿ ಒಂದು ದೊಡ್ಡ ಹಳೆಯದಾದ ಆಳದ ಮರವಿತ್ತು. ನಿಮ್ಮ ತಂದೆ ಅವರ ಬಳಿ ಇದ್ದ ಬಾಟಲ್ನಿಂದ ಸ್ವಲ್ಪ ನೀರನ್ನು ಕುಡಿದು ನಗು ನಗುತ್ತಲೇ ಹೇಳಿದ್ರು, ನಮಗೆ ಈಗ ವಯಸ್ಸಾಗೋಗಿದೆ, ನಾವು ಕೂಡ ಮುದುಕರಾಗ್ಬಿಟ್ಟಿದ್ವಿ, ನಮ್ಮ ಮೈಯಲ್ಲಿ ಅಷ್ಟೊಂದು ಶಕ್ತಿ ಉಳಿದಿಲ್ಲ ಅಂತ. ಆದರೆ ಸಂಜಯ್ ಏನೂ ಮಾತನಾಡಲಿಲ್ಲ. ಅವರು ಸೈಲೆಂಟ್ ಆಗಿ ಮರದ ಕೆಳಗೆ ಕುಳಿತಿದ್ರು. ನಿಮ್ಮ ತಂದೆ ಕೂಡ ಅಲ್ಲೇ ಮರದ ಕೆಳಗೆ ನೆರಳಿನಲ್ಲಿ ಸ್ವಲ್ಪ ಸಮಯ ಮಲಗಿಬಿಟ್ಟಿದ್ರು. ಆದರೆ ಸಂಜಯ್ ಮಾತ್ರ ಪದೇ ಪದೇ ಆ ರಾತ್ರಿಯನ್ನೇ ನೆನೆಸಿಕೊಳ್ತಾ ಇದ್ರು. ಅವರಿಗೆ ನನ್ನ ಸ್ಥಿತಿ, ನನ್ನ ಹರಿದ ಬಟ್ಟೆಗಳು, ನನ್ನ ಕಣ್ಣೀರು ನೆನಪಿಗೆ ಬರ್ತಾ ಇದ್ವು. ಅವರ ಹೃದಯ ಒಳಗೊಳಗೆ ಕುದೀತಾ ಇತ್ತು. ಅವರ ಮನಸ್ಸು ಅವರಿಗೆ ಹೇಳ್ತಾ ಇತ್ತು, ಕ್ಷಮಿಸಿ ಬಿಡೋಣ ಅಂತ. ಆದರೆ ಆಗಲೇ ನಿನ್ನ ತಂದೆ ನಿದ್ದೆಯಲ್ಲಿ ಪಕ್ಕಕ್ಕೆ ತಿರುಗಿದಾಗ ಅವರ ತಲೆ ಮರಕ್ಕೆ ತಾಕಿತ್ತು. ಮೊದಲೇ ಆ ತಲೆಗೆ ಏಟು ಬಿದ್ದಿದ್ದರಿಂದ ಈಗ ಮತ್ತೆ ಗಾಯವಾಗಿ ಅವರ ತಲೆಯಿಂದ ಸಣ್ಣದಾಗಿ ರಕ್ತ ಬರಲು ಶುರುವಾಯಿತು. ಸಂಜಯ್ ರಕ್ತವನ್ನು ನೋಡಿ ಅವನು ಶಾಕ್ ಆಗಿದ್ರು. ಆ ರಕ್ತವನ್ನು ನೋಡಿ ಅವರಿಗೆ ಈಗ ಆ ರಾತ್ರಿಯ ಎಲ್ಲ ಘಟನೆಗಳು ಪದೇ ಪದೇ ನೆನಪಿಗೆ ಬಂದಿದ್ವು. ನಾನು ಯಾರನ್ನು ನನ್ನ ಅಣ್ಣ ಅಂತ ಭಾವಿಸಿದ್ನೋ ಅವನೇ ನನ್ನ ವಿಶ್ವಾಸವನ್ನು ತನ್ನ ಕಾಲಿನ ಕೆಳಗೆ ಹಾಕಿ ತುಳಿದು ಹಾಕಿದ್ದ. ಅವನೇ ನನ್ನ ಜೀವನವನ್ನು, ನನ್ನ ಹೆಂಡತಿಯನ್ನು ಹಾಳು ಮಾಡಲು ಪ್ರಯತ್ನ ಪಟ್ಟಿದ್ದ ಅಂತ. ಅವರಿಗೆ ಈಗ ತುಂಬ ಕೋಪ ಬಂದಿತ್ತು. ಅವರ ಕಣ್ಣುಗಳು ಕೆಂಪಗಾಗ್ಬಿಟ್ಟಿದ್ವು. ಅವರು ಜೋರಾಗಿ ಉಸಿರು ತೆಗೆದುಕೊಳ್ತಾ ಇದ್ರು. ಅವರು ತಮ್ಮನ್ನು ತಾವು ಶಾಂತವಾಗಿಸಿಕೊಳ್ಳಲು ತುಂಬ ಪ್ರಯತ್ನ ಪಡ್ತಿದ್ರಂತೆ. ಆದರೆ ಅವರಿಂದ ಶಾಂತವಾಗಲು ಸಾಧ್ಯವಾಗಲಿಲ್ಲ. ಅವರು ಕೋಪದಿಂದ ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು, ನೀನು ನನ್ನ ವಿಶ್ವಾಸವನ್ನು ಹಾಳು ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ರು. ನಿನ್ನ ತಂದೆಗೆ ಅರ್ಥನೇ ಆಗಲಿಲ್ಲ, ಇವನು ಏನು ಹೇಳ್ತಾ ಇದ್ದಾನೆ ಅಂತ. ಆಗಲೇ ಸಂಜಯ್ ಕೋಪದಿಂದ ಆ ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಅವರ ಮುಖದ ಮೇಲೆ ಹಾಕಿಬಿಟ್ಟಿದ್ರು. ನಿನ್ನ ತಂದೆ ಅಲ್ಲೇ ನರಳಾಡುತ್ತಾ ಕೆಳಗೆ ಬಿದ್ದು ಬಿಟ್ಟಿದ್ರು. ಅವರ ಮುಖ ಮತ್ತು ತಲೆಯಿಂದ ರಕ್ತ ಬರ್ತಾ ಇತ್ತು. ಅವರು ಎದ್ದೇಳಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ಅವರಿಂದ ಎದ್ದೇಳಲು ಸಾಧ್ಯವಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವರ ಶರೀರ ಶಾಂತವಾಗಿಬಿಟ್ಟಿತ್ತು. ಸಂಜಯ್ಗೆ ಈಗ ಅರ್ಥವಾಗಿತ್ತು, ನನ್ನಿಂದ ಏನು ನಡೆದು ಹೋಯಿತು ಅಂತ. ಅವರು ಭಯದಿಂದ ಹಿಂದೆ ವಾಪಸ್ ಹಳ್ಳಿಗೆ ಬಂದು ಸತ್ಯವನ್ನು ಹೇಳಿದ್ರೆ ಜನರೆಲ್ಲರೂ ಅವನನ್ನು ಹಂತಕ ಅಂತ ಹೇಳ್ತಾರೆ. ಅವರ ಪರಿವಾರ ಹಾಳಾಗುತ್ತೆ. ವಿಜಯ್ ಮಾಡಿದ ಕೆಲಸ ಕೂಡ ಹೊರಗೆ ಬರುತ್ತೆ. ಅವರ ಕುಟುಂಬ ಹಳ್ಳಿಯಲ್ಲಿ ತಲೆ ಎತ್ತಿಕೊಂಡು ಬದುಕಲು ಕೂಡ ಆಗೋದಿಲ್ಲ ಅಂತ ಭಯದಿಂದ ಅವರು ಈಗ ಇನ್ನೊಂದು ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ರು. ಅವರು ಈಗ ಅಕ್ಕಪಕ್ಕ ಗಮನಿಸ್ತಾ ಇದ್ರು. ದೂರ ದೂರದವರೆಗೂ ಅಲ್ಲಿ ಯಾರೂ ಜನ ಓಡಾಡ್ತಾ ಇರಲಿಲ್ಲ ಅಂತ ತಿಳಿದುಕೊಂಡು ಅವರು ತಮ್ಮ ಕೈಯಾರೆ ಮಣ್ಣನ್ನು ಅಗೆಯುತ್ತಾ, ನನ್ನನ್ನು ಕ್ಷಮಿಸಿಬಿಡಪ್ಪ, ನನ್ನ ಕೈಯಿಂದ ತುಂಬ ದೊಡ್ಡ ತಪ್ಪು ನಡೆದೋಯ್ತು, ಕೋಪದಿಂದ ನಾನು ಮಾಡಬಾರದ ಕೆಲಸವನ್ನು ಮಾಡಿಬಿಟ್ಟೆ ಅಂತ ಹೇಳುತ್ತಾ ಅಲ್ಲೇ ಆ ರೋಡಿನ ಪಕ್ಕದಲ್ಲಿ ಆ ಮರದ ಕೆಳಗೆ ನಿಮ್ಮ ತಂದೆಯ ಶವವನ್ನು ಹೂತು ಹಾಕಿದ್ರು. ಯಾರಿಗೂ ಅನುಮಾನ ಬಾರದ ಹಾಗೆ ಮಣ್ಣನ್ನು ನೀಟಾಗಿ ಮುಚ್ಚಿಬಿಟ್ಟಿದ್ರು. ಆ ಸಮಯದಲ್ಲಿ ಅವರ ಬಟ್ಟೆಗಳು ಮಣ್ಣು ಮತ್ತು ರಕ್ತದಿಂದ ನೆನೆದಿದ್ವು. ರಾತ್ರಿಯಾಗುವವರೆಗೂ ಅವರು ಅಲ್ಲೇ ಕುಳಿತುಕೊಂಡಿದ್ರು. ಅವರಿಗೆ ಅರ್ಥನೇ ಆಗಲಿಲ್ಲ, ನಾನು ಮನೆಗೆ ವಾಪಸ್ ಹೇಗೆ ಹೋಗಬೇಕು ಅಂತ. ಮಧ್ಯರಾತ್ರಿ ಅವರು ಟ್ರಕ್ಕನ್ನು ತೆಗೆದುಕೊಂಡು ಒಂಟಿಯಾಗಿ ಮನೆಗೆ ವಾಪಸ್ ಬಂದು ಬಿಟ್ಟಿದ್ರು. ಅವರು ಮನೆಗೆ ಬಂದಾಗ ಅವರ ಸ್ಥಿತಿಯನ್ನು ನೋಡಿ ನಾನು ತುಂಬ ಭಯಪಟ್ಕೊಂಡಿದ್ದೆ. ಅವರ ಬಟ್ಟೆಗಳು ಮಣ್ಣು ಮತ್ತು ರಕ್ತ ಮೆತ್ತಿಕೊಂಡಿತ್ತು. ಅವರ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ನಾನು ತಕ್ಷಣ ಕೇಳಿದೆ, ವಿಜಯ್ ಅವರು ಎಲ್ಲಿದ್ದಾರೆ ಅಂತ. ಆದರೆ ಸಂಜಯ್ ಏನೂ ಹೇಳಲಿಲ್ಲ. ಅವರು ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ರು. ರಾತ್ರಿಯೆಲ್ಲ ಅವರು ನಡುಗುತ್ತಲೇ ಹಾಗೆಯೇ ಕುಳಿತಿದ್ರು. ಬೆಳಿಗ್ಗೆ ವಿಜಯ್ ಅವರ ಹುಡುಕಾಟ ಶುರುವಾಗಿತ್ತು. ನಿನ್ನ ತಾಯಿ ಪ್ರತಿಯೊಂದು ಮನೆಯ ಬಾಗಿಲಿಗೆ ಹೋಗಿ ಎಲ್ಲರನ್ನೂ ಕೇಳ್ತಾ ಇದ್ರು. ಎಲ್ಲ ಕಡೆ ಹುಡುಕಾಡ್ತಾ ಇದ್ರು. ಆದರೆ ಅವರ ಕೈಯಲ್ಲಿ ಏನೂ ಸಿಗಲಿಲ್ಲ. ಸಂಜಯ್ ಆ ದಿನದಿಂದ ಮಾಮೂಲಿ ಮನುಷ್ಯನೇ ಆಗಲಿಲ್ಲ. ಅವನು ಪ್ರತಿ ಕ್ಷಣವೂ ಭಯದಿಂದಲೇ ಬದುಕ್ತಾ ಇದ್ದ. ರಾತ್ರಿಯೆಲ್ಲ ನಿದ್ದೆ ಮಾಡದೆ ಹಾಗೇನೆ ಕಾಲ ಕಳೀತಾ ಇದ್ದ. ಎಷ್ಟೋ ಬಾರಿ ಜೋರಾಗಿ ಕಿರ್ಚಾಡ್ತಾ ಇದ್ದ. ಆ ಕೊರಗಿನಲ್ಲಿಯೇ ಅವರು ತುಂಬ ವೀಕ್ ಆಗಿಬಿಟ್ಟಿದ್ರು. ಮಗ, ಸತ್ಯ ಏನು ಅಂದರೆ ಯಾರಿಗೂ ಯಾರೂ ಶತ್ರುಗಳಲ್ಲ. ಅವರು ಮಾಡಿದ ಒಂದೇ ಒಂದು ತಪ್ಪಾದ ಕೆಲಸದಿಂದ ಅವರ ಸ್ನೇಹಿತನೇ ಅವರನ್ನು ಕೊಂದು ಹಾಕಿದ್ದ. ಸಂಜಯ್ ರೂಮಿನ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಜೋರಾಗಿ ಅಳ್ತಾ ಇದ್ರು. ಅವರ ಕೈ ಕಾಲುಗಳು ನಡುಗ್ತಾ ಇದ್ವು. ಅವರ ಕಣ್ಣುಗಳು ಕೆಂಪಗಾಗ್ಬಿಟ್ಟಿದ್ವು. ಆ ದಿನದಿಂದ ಅವರು ಸರಿಯಾಗಿ ಊಟ ಕೂಡ ಮಾಡ್ತಾ ಇರಲಿಲ್ಲ. ಯಾರ ಜೊತೆನೂ ಮಾತನಾಡ್ತಾ ಇರಲಿಲ್ಲ. ಯಾವಾಗಲೂ ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲೇ ಕುಳಿತು ಅಳ್ತಾನೆ ಇರ್ತಾ ಇದ್ರು. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ನಾನು ಕೂಡ ಅಳ್ತಾ ಇದ್ದೆ. ಆದರೆ ನನ್ನನ್ನು ನಾನು ಸಂಭಾಳಿಸ್ಕೊಳ್ತಾ ಇದ್ದೆ. ಒಂದು ವೇಳೆ ನಾನು ಕೂಡ ಇವರಂತೆ ಅತ್ರೆ ಬಹುಶಃ ಇವರು ಸತ್ತು ಹೋಗಬಹುದೇನೋ ಅಂತ ಅಂದುಕೊಂಡಿದ್ದೆ.
ನಾನು ಪದೇ ಪದೇ ಅವರ ಬಳಿ ಹೋಗಿ ಕುಳಿತುಕೊಂಡು ಅವರಿಗೆ ಸಮಾಧಾನ ಮಾಡ್ತಾ ಇದ್ದೆ. ನಡೆದದ್ದು ನಡೆದು ಹೋಯಿತು, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ. ಆದರೆ ಅವರು ನನ್ನನ್ನು ಕಣ್ಣೆತ್ತಿ ಸಹ ನೋಡ್ತಾ ಇರಲಿಲ್ಲ. ಯಾವಾಗಲೂ ಅವರು ನೆಲವನ್ನೇ ನೋಡ್ತಾ ಕಣ್ಣೀರು ಹಾಕ್ತಾ ಇದ್ರು. ಅವರ ಆತ್ಮ ಅವರ ಸ್ನೇಹಿತನ ಜೊತೆಯಲ್ಲಿಯೇ ಸತ್ತು ಹೋಗಿತ್ತು. ತುಂಬ ಸಮಯದವರೆಗೂ ಇದೇ ರೀತಿ ಇದ್ದವರು ಇದ್ದಕ್ಕಿದ್ದ ಹಾಗೆ ಒಂದು ದಿನ ನನ್ನನ್ನು ನೋಡಿ ಹೇಳಿದ್ರು, ಆ ಟ್ರಕ್ಕಿನಲ್ಲಿ ಒಂದು ಬ್ಯಾಗ್ ಇತ್ತು ಅಂತ. ನನಗೆ ಒಂದು ಕ್ಷಣ ಅರ್ಥವಾಗಲಿಲ್ಲ, ಅವರು ಯಾವ ಬ್ಯಾಗ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ನಂತರ ನನಗೆ ನೆನಪಾಯಿತು, ವಿಜಯ್ ಅವರು ಮನೆಯಿಂದ ಹೋಗಬೇಕಾದ್ರೆ ಅವರ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ಸಂಜಯ್ ಬೇಗ ಎದ್ದಿದ್ದ, ಅವರ ಕಾಲುಗಳು ನಡುಗ್ತಾ ಇದ್ವು. ನಾನು ಕೂಡ ಅವರ ಹಿಂದೆ ಹೊರಗೆ ಬಂದೆ. ಆಗ ತುಂಬ ರಾತ್ರಿ ಆಗಿತ್ತು. ಹೊರಗೆ ತುಂಬ ಕತ್ತಲು ಆವರಿಸಿತ್ತು. ಮನೆಯ ಹಿಂದೆ ಅದೇ ಟ್ರಕ್ ನಿಂತುಕೊಂಡಿತ್ತು. ಸಂಜಯ್ ನಿಧಾನವಾಗಿ ಹೆದರಿಕೊಂಡು ಆ ಟ್ರಕ್ ಬಳಿ ಹೋದ್ರು. ಅವರು ನಡುಗುತ್ತಿರುವ ಕೈಗಳಿಂದಲೇ ಟ್ರಕ್ ಡೋರನ್ನು ಓಪನ್ ಮಾಡಿ ಆ ಬ್ಯಾಗನ್ನು ಹುಡುಕಾಡ್ತಾ ಇದ್ರು. ಸೀಟಿನ ಕೆಳಗೆ ಆ ಬ್ಯಾಗ್ ಇತ್ತು. ನನಗೆ ತುಂಬ ಭಯವಾಗ್ತಾ ಇತ್ತು. ಇಷ್ಟಕ್ಕೂ ಅದರಲ್ಲಿ ಏನಿದೆ ಅಂತ. ನಾವು ತಕ್ಷಣ ಆ ಬ್ಯಾಗನ್ನು ತೆಗೆದುಕೊಂಡು ಮನೆಯೊಳಗೆ ಬಂದ್ಬಿಟ್ವಿ. ಸಂಜಯ್ ತುಂಬ ಸಮಯ ಆ ಬ್ಯಾಗನ್ನೇ ನೋಡ್ತಾ ಇದ್ದ. ಅವರಿಗೆ ಅದನ್ನು ಓಪನ್ ಮಾಡಲು ಧೈರ್ಯನೇ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ನಡುಗುತ್ತಿರುವ ಕೈಗಳಿಂದಲೇ ಆ ಬ್ಯಾಗನ್ನು ಓಪನ್ ಮಾಡಿದ್ರು. ಅದರಲ್ಲಿ ಸ್ವಲ್ಪ ದುಡ್ಡು, ಕೆಲವೊಂದು ಕಾಗದ ಪತ್ರಗಳು ಮತ್ತು ಒಂದು ಪತ್ರ ಕೂಡ ಇತ್ತು. ಸಂಜಯ್ ಆ ಪತ್ರವನ್ನು ತೆಗೆದುಕೊಂಡಾಗ ಅವರ ಕೈಗಳು ಇನ್ನೂ ಜೋರಾಗಿ ನಡುಗ್ತಾ ಇದ್ವು. ಅವರು ತುಂಬ ಸಮಯ ಅದನ್ನೇ ನೋಡ್ತಾ ಇದ್ರು. ಅವರು ಅದನ್ನು ಓದಲು ಶುರು ಮಾಡಿದಾಗ ಅವರ ಧ್ವನಿ ಕೂಡ ನಡುಗ್ತಾ ಇತ್ತು. ಅದರಲ್ಲಿ ಬರೆಯಲಾಗಿತ್ತು, ಸಂಜಯ್, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಪ್ಪ. ನನ್ನಿಂದ ತುಂಬ ದೊಡ್ಡ ತಪ್ಪು ನಡೆದೋಯ್ತು. ನಾನು ಮಾಡಿದ್ದಕ್ಕೆ ನಾನು ತುಂಬ ನಾಚಿಕೆ ಪಟ್ಕೊಳ್ತಾ ಇದ್ದೀನಿ. ನನ್ನ ಮೇಲೆ ನನಗೆ ದ್ವೇಷ ಉಂಟಾಗ್ತಾ ಇದೆ. ನನಗೆ ಚೆನ್ನಾಗಿ ಗೊತ್ತು ನಾನು ನಿನ್ನ ವಿಶ್ವಾಸವನ್ನು ಹಾಳು ಮಾಡಿದ್ದೀನಿ ಅಂತ. ಬಹುಶಃ ನೀನು ನನ್ನನ್ನು ಯಾವತ್ತೂ ಕ್ಷಮಿಸದೇ ಇರಬಹುದು. ಆದರೂ ನಾನು ನಿನ್ನನ್ನು ಕೈ ಜೋಡಿಸಿ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಈ ದಿನ ನಾವಿಬ್ಬರು ಕೊನೆಯ ಬಾರಿ ಜೊತೆಯಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಆದ್ದರಿಂದಲೇ ನಾನು ಈ ಪತ್ರವನ್ನು ಬರಿತಾ ಇದ್ದೀನಿ. ಇದರಲ್ಲಿ ನನ್ನ ಜಮೀನಿನ ಎಲ್ಲ ಕಾಗದ ಪತ್ರಗಳಿದ್ದಾವೆ. ನಾನು ಜೀವನವೆಲ್ಲ ಎಷ್ಟೋ ಕಷ್ಟಪಟ್ಟು ದುಡಿದ ಸ್ವಲ್ಪ ದುಡ್ಡು, ನಾನು ಇದೆಲ್ಲವನ್ನು ನಿನಗೆ ಕೊಟ್ಟು ಬಿಡ್ತಾ ಇದ್ದೀನಿ. ನಾನು ನನ್ನ ಹೆಂಡತಿ ಮತ್ತು ಮಗುವನ್ನು ಕರೆದುಕೊಂಡು ಈ ಹಳ್ಳಿಯನ್ನು ಬಿಟ್ಟು ಬಹಳ ದೂರ ಹೊರಟು ಹೋಗ್ತೀನಿ. ಇನ್ನು ಯಾವತ್ತೂ ನನ್ನ ಮುಖವನ್ನು ಸಹ ನಾನು ನಿನಗೆ ತೋರಿಸೋದಿಲ್ಲ. ನಾನು ನಿನ್ನ ಜೀವನದಿಂದ ಶಾಶ್ವತವಾಗಿ ಹೊರಟೋಗ್ತೀನಿ. ದಯವಿಟ್ಟು ಒಂದೇ ಒಂದು ಸಾರಿ ನನ್ನನ್ನು ಕ್ಷಮಿಸಿಬಿಡು. ನಾನು ಮಾಡಿದ ತಪ್ಪಿನ ಭಾರವನ್ನು ಹೊತ್ತು ನನ್ನಿಂದ ಬದುಕಲೇ ಸಾಧ್ಯವಾಗ್ತಾ ಇಲ್ಲ. ಆದರೆ ನನ್ನಿಂದ ತಪ್ಪು ನಡೆದು ಹೋಗಿದೆ. ಅದನ್ನು ಬದಲಾಯಿಸಲು ನನ್ನಿಂದ ಸಾಧ್ಯವಿಲ್ಲ. ಬಹುಶಃ ಇದೇ ನಮ್ಮ ಕೊನೆಯ ಯಾತ್ರೆ ಅನ್ಸುತ್ತೆ. ಆ ಪತ್ರವನ್ನು ಓದುತ್ತಾ ಸಂಜಯ್ ಇನ್ನೂ ಜೋರಾಗಿ ಅಳೋದಕ್ಕೆ ಶುರು ಮಾಡ್ದ. ಅವರ ಕೈಗಳಿಂದ ಆ ಪತ್ರ ಜಾರಿ ಕೆಳಗೆ ಬಿದ್ದಿತ್ತು. ಅವರು ಅಲ್ಲೇ ನೆಲದ ಮೇಲೆ ಕುಳಿತು ಜೋರಾಗಿ ಅಳ್ತಾ ಇದ್ರು. ಅವರು ತನ್ನ ತಲೆಯನ್ನು ಹೊಡೆದುಕೊಳ್ಳುತ್ತಾ ಹೇಳ್ತಾ ಇದ್ರು, ಅಯ್ಯೋ ದೇವ್ರೆ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ನಾನು ನನ್ನ ಗೆಳೆಯ, ನನ್ನ ಅಣ್ಣನನ್ನೇ ನನ್ನ ಕೈಯಾರೆ ಕೊಂದು ಹಾಕಿಬಿಟ್ಟೆ. ಅವನು ಎಲ್ಲವನ್ನು ಬಿಟ್ಟು ದೂರ ಹೋಗಬೇಕು ಅಂದುಕೊಂಡಿದ್ದ. ಅವನು ನನ್ನನ್ನು ಬಿಟ್ಟು ದೂರ ಹೋಗಬೇಕು ಅಂದುಕೊಂಡಿದ್ದ. ಆದರೆ ನಾನು ಕೋಪದಲ್ಲಿ ಎಲ್ಲವನ್ನು ಹಾಳು ಮಾಡಿಬಿಟ್ಟೆ. ಅವರ ಕಣ್ಣೀರನ್ನು ನೋಡಿ ನನ್ನ ಹೃದಯ ಕೂಡ ಹೊಡೆದು ಹೋಗ್ತಾ ಇತ್ತು. ಯಾಕೆಂದರೆ ಈಗ ನನಗೂ ಅನ್ನಿಸ್ತಾ ಇತ್ತು, ವಿಜಯ್ ಅವರು ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ರು ಅಂತ. ಅವರು ತಮ್ಮ ಗೆಳೆಯನನ್ನು ಕಳೆದುಕೊಳ್ಳಲು ಬಯಸಲಿಲ್ಲ. ಅವರು ಎಲ್ಲವನ್ನು ಬಿಟ್ಟು ದೂರ ಹೋಗಬೇಕು ಅಂದುಕೊಂಡಿದ್ರು. ಆದರೆ ಒಂದೇ ಒಂದು ಕ್ಷಣದ ಕೋಪ ಎಲ್ಲವನ್ನು ಹಾಳು ಮಾಡಿಬಿಟ್ಟಿತ್ತು. ಸಂಜಯ್ ಅಳುತ್ತಾ ಹೇಳ್ತಾ ಇದ್ದ, ಆ ಸಮಯದಲ್ಲಿ ನಾನು ಕಲ್ಲನ್ನು ಎತ್ತಿಕೊಳ್ಳದೆ ಇದ್ದಿದ್ರೆ ಅವನು ಈ ದಿನ ಜೀವಂತವಾಗಿ ಇರ್ತಾ ಇದ್ದ. ಅವರ ಮಗ ತನ್ನ ತಂದೆಯ ಜೊತೆ ಇರ್ತಾ ಇದ್ದ. ಅವನ ಹೆಂಡತಿ ಒಂಟಿ ಆಗ್ತಾ ಇರಲಿಲ್ಲ. ನಾನು ಒಂದು ತುಂಬು ಕುಟುಂಬವನ್ನು ಹಾಳು ಮಾಡಿಬಿಟ್ಟೆ. ಅವರು ಪದೇ ಪದೇ ತನ್ನ ಹಣೆಯನ್ನು ಜಜ್ಜಿಕೊಳ್ಳುತ್ತಾ ತನ್ನನ್ನು ತಾನು ಅಪರಾಧಿ ಅಂತ ತನಗೆ ಹಿಡಿ ಶಾಪವನ್ನು ಹಾಕಿಕೊಳ್ತಾ ಇದ್ರು. ನಾನು ಅವರನ್ನು ಶಾಂತವಾಗಿಸಲು ಪ್ರಯತ್ನ ಪಡ್ತಾ ಇದ್ರೆ, ಆದರೆ ಅವರ ಒಳಗಿನ ದುಃಖ ಎಷ್ಟಿತ್ತು ಅಂದರೆ ಅವರನ್ನು ತಡೆಯಲು ನನ್ನಿಂದ ಸಾಧ್ಯವಾಗಲಿಲ್ಲ. ವಿಜಯ್, ನನ್ನನ್ನು ಕ್ಷಮಿಸಿಬಿಡು. ನನ್ನಿಂದ ತುಂಬ ದೊಡ್ಡ ಪಾಪವಾಯಿತು ಅಂತ ಹೇಳ್ತಾ ಇದ್ರು. ಆ ರಾತ್ರಿಯೆಲ್ಲ ನಾನು ಮಲಗಲೇ ಇಲ್ಲ. ಸಂಜಯ್ ಪದೇ ಪದೇ ಆ ಪತ್ರವನ್ನು ಓದ್ತಾನೆ ಇದ್ರು. ಅವರು ಅದನ್ನು ಓದಿದಾಗೆಲ್ಲ ಇನ್ನೂ ಹೆಚ್ಚಾಗಿ ಅಳ್ತಾನೆ ಇದ್ರು. ಬಹುಶಃ ನಾವಿಬ್ಬರೂ ಆ ದಿನ ಹೋಗ್ದೇನೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಬಹುಶಃ ಎಲ್ಲವೂ ಮೊದಲಿನಂತೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅವರು ಹೇಳ್ತಾ ಅಳ್ತಾನೆ ಇದ್ರು. ಆ ರಾತ್ರಿಯ ನಂತರ ನನ್ನ ಗಂಡ ಮತ್ತೆ ಯಾವತ್ತೂ ಮೊದಲಿನಂತೆ ಆಗಲೇ ಇಲ್ಲ. ಅವರ ಮುಖದ ಮೇಲಿದ್ದ ನಗು ಈಗ ಎಲ್ಲೋ ಕಳೆದು ಹೋಗಿತ್ತು. ಅವರು ಯಾವಾಗಲೂ ಒಂಟಿಯಾಗೇ ಇರ್ತಾ ಇದ್ರು. ಯಾರ ಜೊತೆನೂ ಮಾತನಾಡ್ತಾ ಇರಲಿಲ್ಲ. ರಾತ್ರಿಗಳಲ್ಲಿ ಒಂಟಿಯಾಗಿ ಅಳ್ತಾ ಇದ್ರು. ಅವರಿಗೆ ಭಯವಾಗ್ತಾ ಇತ್ತು, ಒಂದಲ್ಲದೆ ಒಂದು ದಿನ ಸತ್ಯ ಹೊರಗೆ ಬರುತ್ತೆ ಅಂತ.
ಯಾರಾದರೂ ಬಾಗಿಲು ತಟ್ಟಿದ್ರೆ ಅವರು ತುಂಬ ಹೆದರಿಕೊಳ್ತಾ ಇದ್ರು. ಈ ಭಯ ಅವರನ್ನು ಒಳಗೊಳಗೆ ತಿಂದು ಹಾಕ್ತಾ ಇತ್ತು. ಅವರನ್ನು ನೋಡಿ ನಾನು ಕೂಡ ತುಂಬ ದುಃಖ ಪಡ್ತಾ ಇದ್ದೆ. ಆದರೆ ಅದೇ ಸಮಯದಲ್ಲಿ ನನಗೆ ಆ ಸಣ್ಣ ಮಗುವಿನ ಬಗ್ಗೆ ತುಂಬ ದುಃಖವಾಗ್ತಾ ಇತ್ತು. ಆ ಮಗು ಪ್ರತಿದಿನ ತನ್ನ ತಂದೆಗಾಗಿ ಕಾಯ್ತಾ ಇತ್ತು. ಅವರ ತಾಯಿ ಪ್ರತಿದಿನ ತನ್ನ ಗಂಡನಿಗಾಗಿ ಕಣ್ಣೀರು ಸುರಿಸ್ತಾ ಇರಬಹುದು. ಇದನ್ನು ಯೋಚಿಸಿ ಯೋಚಿಸಿ ನಾನು ನಡುಗಿ ಹೋಗ್ತಾ ಇದ್ದೆ. ನನ್ನ ಆತ್ಮವೇ ಕಣ್ಣೀರು ಹಾಕ್ತಾ ಇತ್ತು. ಆದರೆ ಈಗ ಎಲ್ಲವೂ ಕೈಮೀರಿತ್ತು. ಕೋಪ ಎಲ್ಲರ ಜೀವನವನ್ನು ಹಾಳು ಮಾಡಿಬಿಟ್ಟಿತ್ತು. ಆ ಪತ್ರ ಈಗಲೂ ನಮ್ಮ ಮನೆಯಲ್ಲೇ ಇತ್ತು. ಪದೇ ಪದೇ ಪ್ರತಿ ಕ್ಷಣವೂ ನಾವು ಮಾಡಿದ ತಪ್ಪನ್ನು ನಮಗೆ ಅದು ಎತ್ತಿ ತೋರಿಸ್ತಾ ಇತ್ತು. ನಾನು ನನ್ನ ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಕೈಯನ್ನು ಹಿಡಿದುಕೊಂಡು ಪದೇ ಪದೇ ಅವರಿಗೆ ಅರ್ಥ ಮಾಡಿಸ್ತಾ ಇದ್ದೆ. ಇನ್ನು ಸಾಕು, ನಿಮ್ಮನ್ನು ನೀವು ಸಂಭಾಳಿಸಿಕೊಳ್ಳಿ. ಹಳೆಯ ಎಲ್ಲ ಮಾತುಗಳನ್ನು ಮರೆತು ಬಿಡಿ. ಇನ್ನು ಎಷ್ಟು ಅಂತ ನಿಮಗೆ ನೀವೇ ಇಷ್ಟೊಂದು ದುಃಖ ಕೊಟ್ಟುಕೊಳ್ತೀರಾ? ಈಗ ಪಶ್ಚಾತ್ತಾಪ ಪಟ್ಟು ಏನೂ ಪ್ರಯೋಜನವಿಲ್ಲ. ಆಗಬೇಕಾಗಿರುವುದೆಲ್ಲವೂ ಆಗಿ ಹೋಗಿದೆ. ಈಗ ನಿಮ್ಮ ಬಳಿ ನಿಮ್ಮ ಪರಿವಾರವಿದೆ, ನಿಮಗೂ ಮಕ್ಕಳಿದ್ದಾರೆ ಅಂತ. ಅವರು ಸೈಲೆಂಟ್ ಆಗಿ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಅವರು ಹೇಳಿದರು, ನೀನು ಸರಿಯಾಗಿ ಹೇಳ್ತಾ ಇದೀಯಾ. ನನಗೆ ಇದೆಲ್ಲವೂ ಏನೂ ಬೇಕಾಗಿಲ್ಲ. ನಾನು ಯಾವತ್ತೂ ಇದನ್ನು ಮುಟ್ಟೋದಿಲ್ಲ. ನನಗೆ ಯಾವ ಆಸ್ತಿಯೂ ಬೇಡ, ಯಾವ ಅಂತಸ್ತು ಬೇಡ ಅಂತ ಹೇಳಿದ್ರು. ನಾನು ಅವರಿಗೆ ಹೇಳಿದೆ, ಕೋಪದಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೋಬೇಡಿ ಅಂತ. ಆದರೆ ಅವರು ತಮ್ಮ ಮಾತಿನ ಮೇಲೆಯೇ ದೃಢವಾಗಿ ನಿಂತುಕೊಂಡಿದ್ರು. ಮಾರನೆಯ ದಿನ ಬೆಳಿಗ್ಗೆ ಅವರು ನನ್ನನ್ನು ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ಒಂದು ಲಾಕರ್ನಲ್ಲಿ ದುಡ್ಡನ್ನು ಮತ್ತು ಪೇಪರ್ಗಳನ್ನು ಸೇಫ್ ಆಗಿ ಇಟ್ಬಿಟ್ರು. ಅವರು ನನಗೆ ಹೇಳಿದರು, ಇನ್ನು ಇದೆಲ್ಲವೂ ನಿನ್ನ ಬಳಿ ಸುರಕ್ಷಿತವಾಗಿರುತ್ತೆ. ಸರಿಯಾದ ಸಮಯ ಬಂದಿದೆ ಅಂತ ನಿನಗೆ ಅನ್ನಿಸಿದಾಗ ನೀನು ಇದನ್ನು ವಿಜಯ್ ಅವರ ಮಕ್ಕಳಿಗೆ ಹಂಚಿಬಿಡು ಅಂತ ಹೇಳಿದರು. ನಾನು ಸೈಲೆಂಟ್ ಆಗಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ಅವರು ಒಳಗೊಳಗೆ ಎಷ್ಟೊಂದು ದುಃಖ ಪಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಜೀವನ ಈಗ ನಿಧಾನವಾಗಿ ಮುಂದೆ ಸಾಗ್ತಾ ಇತ್ತು. ನಾವು ಯಾವತ್ತೂ ಆ ದುಡ್ಡನ್ನು ಮುಟ್ಟಿಕೊಳ್ಳಲೇ ಇಲ್ಲ. ಆ ಕಾಗದಗಳು ಮತ್ತು ದುಡ್ಡು ಹಾಗೆಯೇ ಬ್ಯಾಂಕ್ ಲಾಕರ್ನಲ್ಲೇ ಸೇಫ್ ಆಗಿ ಇದ್ವು. ಸಮಯ ತುಂಬ ಬೇಗ ಕಳೀತಾ ಇತ್ತು. ನನ್ನ ಮಕ್ಕಳು ಈಗ ದೊಡ್ಡವರಾಗ್ತಾ ಇದ್ರು. ಎಲ್ಲ ಸರಿ ಹೋಗುತ್ತೆ ಅಂದುಕೊಂಡೆ. ಆದರೆ ಸಮಯ ಯಾವಾಗ ಹೇಗೆ ಬದಲಾಗುತ್ತೋ ಯಾರೂ ಊಹಿಸಲು ಸಾಧ್ಯವಿರಲಿಲ್ಲ. ನನ್ನ ಗಂಡ ಆ ಕೊರಗಿನಲ್ಲಿಯೇ ಸತ್ತು ಹೋದರು. ಅವರು ಹೋದ ನಂತರ ನನ್ನ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಯಿತು. ನಾನು ಪೂರ್ತಿಯಾಗಿ ಒಂಟಿಯಾಗಿಬಿಟ್ಟಿದ್ದೆ. ಆದರೆ ನಾನು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ನಾನು ತುಂಬ ಕಷ್ಟಪಟ್ಟೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದೆ. ಬೇರೆಯವರ ಮನೆಯಲ್ಲಿ ಪಾತ್ರೆಗಳನ್ನು ತೊಳಿತಾ ಇದ್ದೆ, ಬಟ್ಟೆ ಒಗಿತಾ ಇದ್ದೆ, ಸಣ್ಣ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ಎಷ್ಟೋ ಕಷ್ಟಪಟ್ಟು ಮಕ್ಕಳ ಹೊಟ್ಟೆ ತುಂಬಿಸ್ತಾ ಇದ್ದೆ. ನಮಗೆ ನಮ್ಮ ತಂದೆ ಇಲ್ಲ ಎನ್ನುವ ದುಃಖ ಯಾವತ್ತೂ ಅವರಿಗೆ ಬರದ ಹಾಗೆ ಅವರನ್ನು ಬೆಳೆಸಿದೆ. ನಾನು ಎಷ್ಟೋ ದಿನ ಉಪವಾಸವಿದ್ರೂ ನನ್ನ ಮಕ್ಕಳಿಗೆ ಊಟ ಹಾಕ್ತಾ ಇದ್ದೆ. ನಾನು ನನ್ನ ಪೂರ್ತಿ ಜೀವನ ನನ್ನ ಮಕ್ಕಳಿಗಾಗಿಯೇ ಕಷ್ಟಪಟ್ಟೆ. ಆದರೆ ನನ್ನ ಮಕ್ಕಳು ದೊಡ್ಡವರಾದ ಮೇಲೆ ನನ್ನಿಂದ ದೂರವಾಗಿ ಬಿಟ್ರು. ಮೊದಲು ಅವರ ಮಾತುಗಳು ಬದಲಾದವು. ನಂತರ ಅವರ ವ್ಯವಹಾರಗಳು ಬದಲಾದವು. ಅವರಿಗೆ ನನ್ನ ಎಲ್ಲ ಕೆಲಸಗಳು ತಪ್ಪಾಗಿ ಕಾಣಿಸ್ತಾ ಇತ್ತು. ನಾನು ಏನಾದರೂ ಹೇಳಿದ್ರೆ ಅವರಿಗೆ ಕೋಪ ಬರ್ತಾ ಇತ್ತು. ಸುಮ್ಮನೆ ಇದ್ರೆ ಅವರಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ನನಗೆ ಒಂದು ಹೊತ್ತಿನ ಊಟ ಕೊಡಲು ಕೂಡ ಅವರು ಯೋಚಿಸಬೇಕಾದ್ರೆ ನನಗೆ ತುಂಬ ದುಃಖವಾಗ್ತಾ ಇತ್ತು. ಅವರ ಹೆಂಡತಿಯರಿಗೆ ನಾನಂದರೆ ಒಂದು ಚೂರು ಕೂಡ ಇಷ್ಟಪಡ್ತಾ ಇರಲಿಲ್ಲ. ಅವರಿಗೆ ಅನ್ನಿಸ್ತಾ ಇತ್ತು, ನಾನು ಈ ಮನೆಯಲ್ಲಿ ಭಾರವಾಗಿದ್ದೇನೆ, ನಾನಿದ್ದರೆ ಅವರಿಗೆ ಖರ್ಚುಗಳು ಜಾಸ್ತಿ ಅಂತ. ಎಷ್ಟೋ ಬಾರಿ ಅವರು ನನ್ನ ಮುಖದ ಮೇಲೆಯೇ ಹೇಳಿಬಿಟ್ಟಿದ್ರು, ಈ ವಯಸ್ಸಾದವರು ಇನ್ನೂ ಎಷ್ಟು ಕಾಲ ಅಂತ ನಮ್ಮ ಮೇಲೆ ಭಾರವಾಗಿ ಇರ್ತಾರೆ ಅಂತ. ಆ ಮಾತುಗಳನ್ನು ಕೇಳಿ ನನಗೆಷ್ಟೋ ದುಃಖವಾಗ್ತಾ ಇತ್ತು. ನನ್ನ ಹೃದಯ ಹೊಡೆದು ಹೋಗ್ತಾ ಇತ್ತು. ಆದರೂ ನಾನು ಸುಮ್ಮನೆ ಇರ್ತಾ ಇದ್ದೆ. ಯಾಕೆಂದರೆ ನನ್ನ ಮಕ್ಕಳ ಮನೆಯಲ್ಲಿ ಗಲಾಟೆಗಳಾಗುವುದು ನನಗಿಷ್ಟವಿರಲಿಲ್ಲ. ನಾನು ರಾತ್ರಿಗಳಲ್ಲಿ ಒಬ್ಬಳೇ ಕುಳಿತು ನನ್ನ ಗಂಡನನ್ನು ನೆನೆಸಿಕೊಳ್ತಾ ಇದ್ದೆ. ಬಹುಶಃ ಅವರು ಈ ದಿನ ಜೀವಂತವಾಗಿದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ. ಆದರೆ ಮರುಕ್ಷಣವೇ ನನ್ನನ್ನು ನಾನು ಸಂಭಾಳಿಸ್ಕೊಳ್ತಾ ಇದ್ದೆ. ನಾನು ಯಾವತ್ತೂ ಆ ದುಡ್ಡಿನ ಬಗ್ಗೆ, ಜಮೀನಿನ ಬಗ್ಗೆ ನನ್ನ ಮಕ್ಕಳಿಗೆ ಹೇಳಲೇ ಇಲ್ಲ. ವಿಷಯ ಅವರಿಗೆ ಗೊತ್ತಾದರೆ ಅವರ ದುರಾಸೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಅವರ ಅಣ್ಣ ತಮ್ಮಂದಿರು ಮಾಡಿದ ಹಾಗೆ ನನ್ನ ಮಕ್ಕಳು ಕೂಡ ಆಗಬಾರ್ದು ಅಂತ ನಾನು ಅಂದುಕೊಂಡಿದ್ದೆ. ನಿಮ್ಮ ಗಂಡನ ಒಡ ಹುಟ್ಟಿದವರು ದುಡ್ಡಿಗಾಗಿ ಸ್ವಂತ ಅಣ್ಣ ತಮ್ಮಂದಿರನ್ನೇ ಮುಗಿಸಲು ಕೂಡ ಯೋಚಿಸಲಿಲ್ಲ. ಆದ್ದರಿಂದಲೇ ನಾನು ಎಲ್ಲವನ್ನು ಮುಚ್ಚಿಟ್ಟುಬಿಟ್ಟೆ. ಇವತ್ತಿಗೂ ಆ ದುಡ್ಡು ಮತ್ತು ಕಾಗದ ಪತ್ರಗಳು ಬ್ಯಾಂಕಿನ ಲಾಕರ್ನಲ್ಲಿ ಹಾಗೆಯೇ ಬಿದ್ದಿದ್ದವೆ. ಯಾವತ್ತೂ ನಾನು ಅದರಿಂದ ಒಂದೇ ಒಂದು ರೂಪಾಯಿ ಕೂಡ ಮುಟ್ಟಿಕೊಳ್ಳಲಿಲ್ಲ. ನನಗೆ ಎಷ್ಟೇ ಕಷ್ಟ ಬಂದರೂ ತಿನ್ನಲು ಊಟವಿಲ್ಲದಿದ್ರು ನಾನು ಆ ದುಡ್ಡನ್ನು ಮಾತ್ರ ಮುಟ್ಟಲಿಲ್ಲ. ನನ್ನ ಗಂಡನ ಕೊನೆಯ ಆಸೆ, ನನ್ನ ಆಸೆ ಕೂಡ ಯಾವತ್ತೂ ವಿಜಯಣ್ಣನ
ಮಗ ನಮ್ಮ ಬಳಿ ಬರ್ತಾನೋ ಆ ದಿನ ನಾನು ಇದೆಲ್ಲವನ್ನು ಅವರ ಕೈಗೆ ಕೊಟ್ಟು ಬಿಡ್ತೀನಿ ಅಂತ. ಯಾಕೆಂದರೆ ನಿಜವಾದ ಹಕ್ಕು ಕೇವಲ ಅವರದ್ದು ಮಾತ್ರ. ನನ್ನ ಮಕ್ಕಳು ದುಡ್ಡನ್ನು ನೋಡಿ ಬದಲಾಗುವುದು, ಗಲಾಟೆ ಮಾಡಿಕೊಳ್ಳೋದು ನನಗೆ ಬೇಕಾಗಿರಲಿಲ್ಲ. ಆದ್ದರಿಂದಲೇ ಈ ರಹಸ್ಯವನ್ನು ನಾನು ನನ್ನ ಒಳಗೆ ಬಚ್ಚಿಟ್ಕೊಂಡಿದ್ದೆ. ಇದರ ಬಗ್ಗೆ ಯಾವತ್ತೂ ಯಾರಿಗೂ ಹೇಳಲಿಲ್ಲ. ನಾನು ಶಂಕರ್ಗೆ ಮತ್ತು ಅವರ ತಾಯಿಗೆ ನನ್ನ ಗಂಡನ ಮತ್ತು ನನ್ನ ಎಲ್ಲ ಸತ್ಯವನ್ನು ಹೇಳಿದಾಗ ಆ ರೂಮಿನಲ್ಲಿ ಮೌನ ಆವರಿಸಿತ್ತು. ಶಂಕರ್ ಅವರ ಅಮ್ಮನ ಕಣ್ಣುಗಳಿಂದ ಕಣ್ಣೀರು ಸತತವಾಗಿ ಬರ್ತಾ ಇತ್ತು. ಶಂಕರ್ ಕಲ್ಲು ಬಂಡೆಯಂತೆ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ಅವನಿಗೆ ನಂಬಿಕೆನೇ ಬರಲಿಲ್ಲ ಅನ್ಸುತ್ತೆ, ಅವರ ತಂದೆ ಜೀವನದಲ್ಲಿ ಇದೆಲ್ಲವೂ ನಡೆದಿದೆ ಅಂತ. ನಾನು ಅವರಿಬ್ಬರನ್ನು ನೋಡ್ತಾ ಇದ್ದೆ. ನನಗೂ ಸಹ ತುಂಬ ದುಃಖವಾಗಿತ್ತು. ಇಷ್ಟು ವರ್ಷದ ನಂತರ ಆ ರಾತ್ರಿ ನಡೆದ ಎಲ್ಲ ಘಟನೆಗಳು, ವಿಜಯ್ ಅವರ ಸಾವು ಎಲ್ಲವೂ ಮತ್ತೆ ನನ್ನ ಕಣ್ಣ ಮುಂದೆ ಬಂದಿತ್ತು. ಶಂಕರ್ ಈಗ ನಿಧಾನವಾಗಿ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಎಷ್ಟೋ ಪ್ರೀತಿಯಿಂದ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದರು, ಅಮ್ಮ, ಈ ಎಲ್ಲ ಸತ್ಯ ನಿಮಗೆ ಮೊದಲೇ ಗೊತ್ತಿದ್ರೆ ನೀವು ಯಾಕೆ ನಮಗೆ ಇದೆಲ್ಲವನ್ನು ಹೇಳಲಿಲ್ಲ? ನಾನು ಎಷ್ಟೊಂದು ಬಾರಿ ನನ್ನ ತಂದೆಯ ಬಗ್ಗೆ ನಿಮ್ಮ ಬಳಿ ಕೇಳಿದೆ ಅಲ್ವಾ, ನೀವು ಯಾಕೆ ಏನೂ ಹೇಳಲಿಲ್ಲ? ನಾನು ಸ್ವಲ್ಪ ಸಮಯ ಅವನನ್ನೇ ನೋಡುತ್ತಾ ನಂತರ ಹೇಳಿದೆ, ಮಗ, ನಿನ್ನ ತಂದೆಯ ಬಗ್ಗೆ ಇಂತಹ ಮಾತನ್ನು ಕೇಳಿ ನೀನು ನಾಚಿಕೆಯಿಂದ ತಲೆಯನ್ನು ಬಗ್ಗಿಸಿಕೊಳ್ಳಬಾರ್ದು ಅಂತ ನಾನು ಅಂದುಕೊಂಡಿದ್ದೆ. ಅವರು ಹೇಗೆ ಇದ್ರು, ಏನೇ ಮಾಡಿದ್ರು ಅವರು ನಿನ್ನ ತಂದೆ. ನಿನ್ನ ತಂದೆಯ ವಿರುದ್ಧ ನಿನ್ನ ಮನಸ್ಸಿನಲ್ಲಿ ದ್ವೇಷ ಉಂಟಾಗಬಾರ್ದು ಅಂತ ನಾನು ಅಂದುಕೊಂಡಿದ್ದೆ. ಸರಿಯಾದ ಸಮಯ ಬಂದಾಗ ಎಲ್ಲ ಸತ್ಯವನ್ನು ನಿನಗೆ ಹೇಳಬೇಕು ಅಂತ ನಾನು ಅಂದುಕೊಂಡೆ. ನನ್ನ ಮಾತು ಕೇಳಿ ಶಂಕರ್ನ ಕಣ್ಣುಗಳು ತುಂಬಿ ಬಂದಿದ್ವು. ಅವನು ತಲೆ ಬಗ್ಗಿಸಿಕೊಂಡು ಹೇಳಿದ, ನನಗೆ ನಂಬಿಕೆ ಇಲ್ಲ ನನ್ನ ತಂದೆ ಇಂತಹ ಒಂದು ಕೆಲಸ ಮಾಡಬಹುದು ಅಂತ. ಅವರು ನಿಮ್ಮ ಜೊತೆ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ ಅಂತ. ನಾನು ಕೂಡ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ನಾನು ಎಷ್ಟೋ ಬಾರಿ ನಿಮ್ಮ ಬಗ್ಗೆ ತಪ್ಪಾಗಿ ಯೋಚಿಸ್ತಾ ಇದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಅವನ ಧ್ವನಿಯಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇತ್ತು. ನಾನು ತಕ್ಷಣ ಅವನ ಕೈಯನ್ನು ಹಿಡಿದುಕೊಂಡು, ಮಗ, ನೀನು ಕ್ಷಮಾಪಣೆ ಕೇಳುವ ಅವಶ್ಯಕತೆ ಇಲ್ಲ. ನೀನು ಏನು ನೋಡಿದೆಯೋ ಅದನ್ನೇ ಸತ್ಯ ಅಂದುಕೊಂಡಿದೀಯಾ. ನಿನ್ನ ಜಾಗದಲ್ಲಿ ಯಾರಿದ್ದಿದ್ರು ಅವರು ನಿನ್ನ ರೀತಿಯ ಯೋಚನೆ ಮಾಡ್ತಾ ಇದ್ರು. ನನಗೆ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲ. ನೀನು ಇದೆಲ್ಲ ಯೋಚಿಸಬೇಡ ಅಂತ ಹೇಳಿದೆ. ಅವನ ಕಣ್ಣುಗಳಲ್ಲಿ ನನ್ನ ಮೇಲೆ ಈಗ ಪ್ರೀತಿ ಕಾಣಿಸ್ತಾ ಇತ್ತು. ನಾನು ಈಗ ಶಂಕರ್ನ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ಮಗ, ನಿನಗೆ ನನ್ನ ಮಾತಿನ ಮೇಲೆ ಈಗಲೂ ನಂಬಿಕೆ ಬರಲಿಲ್ಲ ಅಂದರೆ ನೀನು ಬ್ಯಾಂಕಿಗೆ ಹೋಗಿ ಲಾಕರ್ ನಂಬರ್ 305 ಓಪನ್ ಮಾಡು. ಅದರಲ್ಲಿ ನಿನ್ನ ತಂದೆಯ ಎಲ್ಲ ಕಾಗದ ಪತ್ರಗಳು ಮತ್ತು ಆ ಲೆಟರ್ ಕೂಡ ಹಾಗೆಯೇ ಇದೆ. ಆ ಲೆಟರನ್ನು ಅವರು ತಮ್ಮ ಕೈಯಾರೆ ಬರೆದಿದ್ರು. ಅದೆಲ್ಲವನ್ನು ನೋಡಿದರೆ ಬಹುಶಃ ನಿನಗೆ ನಂಬಿಕೆ ಬರಬಹುದು ನಾನು ಸತ್ಯ ಹೇಳ್ತಾ ಇದ್ದೀನಿ ಅಂತ. ನಿನ್ನ ತಂದೆಯ ಮತ್ತು ನಿನ್ನ ಅಧಿಕಾರ ಕೂಡ ನಿನಗೆ ಸಿಗುತ್ತೆ. ನಾನು ಎಷ್ಟೋ ವರ್ಷದಿಂದ ನಿಮಗಾಗಿ ಕಾಯ್ತಾ ಇದ್ದೆ ಈ ಸತ್ಯ ಹೇಳಬೇಕು ಅಂತ. ನಾನು ನಿನ್ನನ್ನು ಮತ್ತು ನಿನ್ನ ತಾಯಿಯನ್ನು ಹುಡುಕಾಡಲು ತುಂಬ ಪ್ರಯತ್ನಪಟ್ಟೆ. ಆದರೆ ನೀವುಗಳು ನನಗೆ ಎಲ್ಲೂ ಸಿಗಲೇ ಇಲ್ಲ. ನಂತರ ನನಗೆ ಗೊತ್ತಾಯಿತು ನಿನ್ನ ಅಮ್ಮ ನಿನ್ನನ್ನು ಕರೆದುಕೊಂಡು ಸಿಟಿಗೆ ಹೊರಟೋಗಿದ್ದಾರೆ ಅಂತ. ಆಗಲೇ ಶಂಕರ್ ಅವರಮ್ಮ ಹೇಳಿದ್ರು, ಹಳ್ಳಿಯಲ್ಲಿ ನನಗೆ ಅಂತ ಏನೂ ಉಳಿಯದೇ ಇದ್ದಾಗ ನಾನು ನನ್ನ ಮಗನನ್ನು ಕರೆದುಕೊಂಡು ಸಿಟಿಗೆ ಹೊರಟು ಹೋದೆ. ನನ್ನ ಬಳಿ ಇರಲು ಸ್ವಂತ ಮನೆ ಕೂಡ ಇರಲಿಲ್ಲ. ನಾನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೆ. ಬೇರೆಯವರ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೆ, ಬಟ್ಟೆ ಹೊಲಿತಾ ಇದ್ದೆ. ಹೇಗೋ ಕಷ್ಟಪಟ್ಟು ನಾನು ನನ್ನ ಮಗನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿದೆ. ನಾನು ಅಂದುಕೊಳ್ತಾ ಇದ್ದೆ ನನ್ನ ಮಗ ದೊಡ್ಡವನಾಗಿ ಯಾರ ಮುಂದೆಯೂ ಕೈ ಚಾಚಬಾರ್ದು ಅಂತ. ಈ ದಿನ ನನ್ನ ಮಗ ದೊಡ್ಡವನಾಗಿದ್ದಾನೆ ಅಂತ ಹೇಳಬೇಕಾದ್ರೆ ಅವರ ಕಣ್ಣುಗಳಲ್ಲಿ ತಮ್ಮ ಮಗನ ಬಗ್ಗೆ ಎಷ್ಟೊಂದು ಹೆಮ್ಮೆ ಇತ್ತು. ಆ ತಾಯಿ ತನ್ನ ಮಗನ ತಲೆ ಮೇಲೆ ಕೈಯಾಡಿಸುತ್ತಾ ಹೆಮ್ಮೆಯಿಂದ ಹೇಳ್ತಾ ಇದ್ರು, ನಾನು ಎಷ್ಟೋ ಕಷ್ಟಪಟ್ಟು ನನ್ನ ಮಗನನ್ನು ಸಾಕಿದ್ದೇನೆ. ನನ್ನ ತಂದೆ ಇಲ್ವಲ್ಲ ಅಂತ ಅವನು ಯೋಚನೆ ಕೂಡ ಬರಬಾರ್ದು ಅನ್ನೋ ರೀತಿ ಸಾಕಿದ್ದೀನಿ. ತನ್ನ ತಾಯಿಯ ಮಾತು ಕೇಳಿ ಶಂಕರ್ ಅಳ್ತಾ ಇದ್ದ. ಅವನು ಈಗ ತನ್ನ ತಾಯಿಯನ್ನು ತಬ್ಬಿಕೊಂಡು, ಅಮ್ಮ, ನೀವು ನನಗಾಗಿ ಎಷ್ಟೊಂದು ಮಾಡಿದ್ದೀರಾ. ನೀವು ನನಗಾಗಿ ಇಷ್ಟೊಂದು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತಾಗದ ಹಾಗೆ ಬೆಳೆಸಿದ್ದೀರಾ. ನಾನು ಎಷ್ಟೋ ಅದೃಷ್ಟವಂತ, ನನಗೆ ನಿಮ್ಮಂತಹ ತಾಯಿ ಸಿಕ್ಕಿದ್ದು. ಅವರಿಬ್ಬರು ತಾಯಿ ಮಗ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳ್ತಾ ಇದ್ರು. ನಾನು ಅವರಿಬ್ಬರನ್ನು ನೋಡಿ ಅಂದುಕೊಳ್ತಾ ಇದ್ದೆ, ಜೀವನ ಎಷ್ಟೇ ಕಷ್ಟವಾದರೂ ಮನುಷ್ಯರಲ್ಲಿ ಧೈರ್ಯ ಛಲ ಇದ್ದರೆ ಅವರು ಕಷ್ಟಪಟ್ಟು ಮುಂದೆ ಬಂದೇ ಬರ್ತಾರೆ ಅಂತ. ಶಂಕರ್ ನನ್ನನ್ನು ನೋಡಿ ಹೇಳ್ದ, ಅಮ್ಮ, ಈಗ ನೀವು ಒಂಟಿಯಲ್ಲ. ಈಗ ನಾವು ನಿಮ್ಮ ಪರಿವಾರ. ನಮ್ಮ ತಂದೆಯ ಎಲ್ಲವೂ ಈಗ ನಿಮ್ಮದು. ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ. ಅವನ ಮಾತು ಕೇಳಿ ನನಗೆ ಎಷ್ಟೋ ಸಮಾಧಾನವಾಗಿತ್ತು. ಇಷ್ಟು ವರ್ಷದ ನಂತರ ಮೊದಲ ಬಾರಿ ನನಗೆ ಅನ್ನಿಸ್ತಾ ಇತ್ತು ನನ್ನ ಗಂಡನ ಕೊನೆಯ ಆಸೆ ಪೂರ್ತಿ ಆಗ್ತಾ ಇದೆ ಅಂತ. ಅವರ ಅಮಾನತ್ತು ಸರಿಯಾದ ಕೈಯಲ್ಲಿ ಹೋಗಿ ಸೇರ್ತಾ ಇದೆ ಅಂತ.
ಶಂಕರ್ ಅವರ ಅಮ್ಮ ನನ್ನನ್ನೇ ನೋಡ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ನೀರು ಇತ್ತು. ಅವರ ಮುಖದ ಮೇಲೆ ಚಿಂತೆ ಕೂಡ ಇತ್ತು. ಆಕೆ ನನ್ನನ್ನು ನೇರವಾಗಿ ಕೇಳಿದ್ರು, ಅಕ್ಕ, ನೀವು ಒಂದೇ ಒಂದು ಮಾತು ನನಗೆ ಸತ್ಯವನ್ನು ಹೇಳಬಹುದಾಗಿತ್ತಲ್ವಾ? ಇಷ್ಟು ವರ್ಷದವರೆಗೂ ಇಷ್ಟು ದೊಡ್ಡ ಸತ್ಯವನ್ನು ನೀನು ನಿನ್ನ ಮನಸ್ಸಿನಲ್ಲಿ ಯಾಕೆ ಮುಚ್ಚಿಟ್ಕೊಂಡಿದ್ದೀಯಾ? ನಾನು ಆಕೆಯ ಮಾತು ಕೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ನಾನು ನಿಜವಾಗಿಯೂ ತುಂಬ ಸತ್ಯಗಳನ್ನು ನನ್ನೊಳಗೆ ಮುಚ್ಚಿಟ್ಟುಕೊಂಡಿದ್ದೆ. ಯಾವುದೇ ದುರಾಸೆಯಿಂದ ಅಲ್ಲ, ಭಯ ಮತ್ತು ನಿಸ್ಸಹಾಯಕತೆಯಿಂದ. ನಾನು ಈಗ ಅವರನ್ನೇ ನೋಡುತ್ತಾ ಹೇಳಿದೆ, ನಾನು ತುಂಬ ಹೆದರಿಕೊಂಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಒಂದು ವೇಳೆ ಈ ಸತ್ಯ ಏನಾದರೂ ಹೊರಗೆ ಬಂದರೆ ಮತ್ತೆ ಎಲ್ಲರ ಜೀವನ ಹಾಳಾಗಬಹುದು ಅಂತ. ಆದ್ದರಿಂದಲೇ ನಾನು ಯಾವತ್ತೂ ಯಾರಿಗೂ ಏನೂ ಹೇಳಲಿಲ್ಲ. ಶಂಕರ್ ಅವರ ಅಮ್ಮ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಅವರು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದರು, ನೀನು ಎಷ್ಟೊಂದು ಕಷ್ಟವನ್ನು ಒಂಟಿಯಾಗಿ ಅನುಭವಿಸಿದೀಯಾ. ಇನ್ನು ಮುಂದೆ ನೀನು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ನಾವು ನಿನ್ನ ಜೊತೆ ಇರ್ತೀವಿ. ಅವರ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಇಷ್ಟು ವರ್ಷದ ನಂತರ ಮೊಟ್ಟ ಮೊದಲ ಬಾರಿ ನನಗನ್ನಿಸ್ತಾ ಇತ್ತು, ನನಗೂ ಕೂಡ ನನ್ನವರು ಅಂತ ಯಾರೋ ಇದ್ದಾರೆ ಅಂತ. ನಾನು ಶಂಕರ್ನನ್ನು ನೋಡಿ, ಮಗ, ಈಗ ನೀನು ಬ್ಯಾಂಕಿಗೆ ಹೋಗಿ ಅದೆಲ್ಲವನ್ನು ತೆಗೆದುಕೋ. ಲಾಕರ್ ನಂಬರ್ 305 ಅದರಲ್ಲಿ ನಿನ್ನ ತಂದೆಯ ಎಲ್ಲವೂ ಇಡಲಾಗಿದೆ. ನೀನು ಅದನ್ನು ನೋಡಿದಾಗ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಕೂಡ ಬರುತ್ತೆ. ಶಂಕರ್ ಏನೂ ಹೇಳದೆ ಅಲ್ಲಿಂದ ಎದ್ದು ನಿಂತುಕೊಂಡ. ಅವನ ಮನಸ್ಸಿನಲ್ಲಿ ಎಷ್ಟೊಂದು ಪ್ರಶ್ನೆಗಳು ಎದ್ದಿದ್ವು ಅನಿಸುತ್ತೆ. ಅವನು ತಕ್ಷಣ ಬ್ಯಾಂಕಿಗೆ ಹೋದ. ನಾನು ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೆ, ಈಗ ಎಲ್ಲವೂ ಸರಿ ಹೋಗಲಿ ಅಂತ. ತುಂಬ ಸಮಯದ ನಂತರ ಶಂಕರ್ ವಾಪಸ್ ಬಂದಿದ್ದ. ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ಅವನ ಮುಖದ ಮೇಲಿನ ಬಣ್ಣಗಳು ಬದಲಾಗಿದ್ವು. ಅವನ ಕಣ್ಣು ಕೆಂಪಗಾಗಿತ್ತು. ಬಹುಶಃ ಅವನು ಆ ಪತ್ರವನ್ನು ಓದಿರಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಅವನು ನಿಧಾನವಾಗಿ ನನ್ನ ಬಳಿ ಬಂದು ನನ್ನ ಮುಂದೆ ಕುಳಿತುಕೊಂಡು ಆ ಬ್ಯಾಗನ್ನು ಓಪನ್ ಮಾಡ್ದ. ಅದರಲ್ಲಿ ಅದೇ ಹಳೆಯ ಕಾಗದಗಳಿದ್ವು. ಆ ಪತ್ರ ಮತ್ತು ಸ್ವಲ್ಪ ದುಡ್ಡು ಕೂಡ ಹಾಗೆಯೇ ಇತ್ತು. ನಡುಗುತ್ತಿರುವ ಕೈಗಳಿಂದಲೇ ಶಂಕರ್ ಆ ಪತ್ರವನ್ನು ಓಪನ್ ಮಾಡಿ ಓದಲು ಶುರು ಮಾಡ್ದ. ಆ ಪತ್ರವನ್ನು ಓದಬೇಕಾದ್ರೆ ಅವನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಈಗ ನನ್ನ ಮಾತುಗಳೆಲ್ಲವೂ ಸತ್ಯ ಅಂತ ಅವನಿಗೆ ನಂಬಿಕೆ ಬಂದಿತ್ತು. ಆ ಪತ್ರದಲ್ಲಿ ಅವರ ತಂದೆ ಎಲ್ಲವನ್ನೂ ಬರೆದಿದ್ರು. ತನ್ನ ಅಣ್ಣಂದಿರಿಗೆ ಹೆದರಿಕೊಂಡು ಅವರು ಹೇಗೆ ಆ ದುಡ್ಡನ್ನು, ಆ ಜಮೀನಿನ ಪತ್ರಗಳನ್ನು ಮುಚ್ಚಿಟ್ಟಿದ್ರು ಅಂತ. ಸರಿಯಾದ ಸಮಯ ಬಂದಾಗ ಇದೆಲ್ಲವೂ ಶಂಕರ್ನ ಕೈ ಸೇರಬೇಕು ಅಂತ. ಆ ಪತ್ರವನ್ನು ಓದಿದ ನಂತರ ಶಂಕರ್ ಅದನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ದ. ನಂತರ ಅವನು ನನ್ನ ಕಾಲಿನ ಬಳಿ ಬಂದು ಕುಳಿತುಕೊಂಡು ಅಳುತ್ತಾ, ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ನಾನು ಯಾವತ್ತೂ ಊಹಿಸಿರಲಿಲ್ಲ ನೀವು ಇಷ್ಟೊಂದು ವರ್ಷ ನಮಗಾಗಿ ಇದೆಲ್ಲವನ್ನು ಸಂಭಾಳಿಸಿ ಎತ್ತಿಟ್ಟಿದ್ದೀರಾ ಅಂತ. ಖುದ್ದು ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಳ್ತಾ ಇದ್ರು, ಆದರೂ ಇದರ ಬಗ್ಗೆ ನೀವು ಯಾರಿಗೂ ಹೇಳಲಿಲ್ಲ. ಅವನ ಮಾತು ಕೇಳಿ ನನ್ನ ಹೃದಯ ತುಂಬಿ ಬಂದಿತ್ತು. ನಾನು ತಕ್ಷಣ ಅವನನ್ನು ಎಬ್ಬಿಸಿ, ಮಗ, ಇನ್ನು ಈ ಮಾತುಗಳನ್ನು ಮರೆತು ಬಿಡು. ನಡೆಯಬೇಕಾದುದೆಲ್ಲವೂ ನಡೆದು ಹೋಗಿದೆ ಅಂತ ಹೇಳ್ತಾ ಇದ್ದೆ. ಆದರೆ ಶಂಕರ್ನ ಕೋಪ ಮಾತ್ರ ಶಾಂತವಾಗಲಿಲ್ಲ. ಅವನು ಕೋಪವಾಗೇ ಹೇಳ್ದ, ಅಮ್ಮ, ನಿಮ್ಮ ಮಕ್ಕಳು ನಿಮ್ಮ ಜೊತೆ ತುಂಬ ತಪ್ಪಾಗಿ ನಡೆದುಕೊಂಡಿದ್ದಾರೆ. ಅವರು ನಿಮ್ಮನ್ನು ಒಂಟಿಯಾಗಿ ಬಿಟ್ಬಿಟ್ಟಿದ್ದಾರೆ. ನಿಮ್ಮನ್ನು ಭಾರ ಅಂದುಕೊಂಡಿದ್ದಾರೆ. ನಿಮ್ಮ ಜೊತೆ ಇಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ. ಅವರು ಮಾಡಿದ ತಪ್ಪಿಗೆ ಅವರಿಗೆ ಖಂಡಿತ ನಾನು ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದಾಗ ನಾನು ತಕ್ಷಣ ಹೇಳಿದೆ, ಬೇಡ ಮಗ, ಆ ರೀತಿ ಮಾಡಬೇಡ. ಅವರು ಹೇಗೆ ಇದ್ರು, ಏನೇ ಮಾಡಿದ್ರು ಅವರು ನನ್ನ ಮಕ್ಕಳು, ನನ್ನ ರಕ್ತ. ಹೆತ್ತ ತಾಯಿಯಾಗಿ ನಾನು ನನ್ನ ಮಕ್ಕಳನ್ನು ಜೈಲಿಗೆ ಹಾಕ್ಸೋದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ಅಂತ. ನನ್ನ ಧ್ವನಿ ನಡುಗ್ತಾ ಇತ್ತು. ಎಷ್ಟಾದರೂ ನನ್ನದು ಹೆತ್ತ ಕರುಳು. ಮಕ್ಕಳು ಎಷ್ಟೇ ಕೆಟ್ಟವರಾದರೂ, ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು, ತಾಯಿ ಮಾತ್ರ ಯಾವತ್ತೂ ಕೆಟ್ಟವಳಾಗೋದಿಲ್ಲ. ಶಂಕರ್ ದುಃಖದಿಂದ ನನ್ನನ್ನೇ ನೋಡ್ತಾ ಇದ್ದ. ಅಮ್ಮ, ನೀವು ನಿಮ್ಮ ಮಕ್ಕಳ ಬಗ್ಗೆ ಎಷ್ಟೊಂದು ಯೋಚಿಸ್ತಾ ಇದ್ದೀರಾ, ಆದರೆ ಅವರು ನಿಮ್ಮ ಬಗ್ಗೆ ಏನೇನು ಯೋಚಿಸಿದ್ರು. ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರಲು ಯೋಚಿಸ್ತಾ ಇದ್ರು. ಮನುಷ್ಯರು ಅಂತ ಹೇಳಿಕೊಳ್ಳಲು ಕೂಡ ಅವರು ಲಾಯಕ್ಕಿಲ್ಲ. ಅವರಿಗೆ ಖಂಡಿತ ಶಿಕ್ಷೆ ಸಿಗಲೇಬೇಕು ಅಂತ ಹೇಳ್ದ. ನಾನು ಏನೋ ಹೇಳುವಷ್ಟರಲ್ಲೇ ಶಂಕರ್ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದ್ದ. ಸ್ವಲ್ಪ ಸಮಯದಲ್ಲೇ ಪೊಲೀಸರು ಕೂಡ ಅಲ್ಲಿಗೆ ಬಂದು ಬಿಟ್ಟಿದ್ರು. ಶಂಕರ್ ಈಗ ನನ್ನನ್ನು ಕರೆದುಕೊಂಡು ನಮ್ಮ ಮನೆಗೆ ಹೋದ. ನಾವು ಅಲ್ಲಿಗೆ ಹೋದಾಗ ನಮ್ಮ ಮಕ್ಕಳು ಮತ್ತು ಸೊಸೆಯಂದಿರು ನಮ್ಮನ್ನು ನೋಡಿ ಶಾಕ್ ಆಗಿದ್ರು. ಅವರಿಗೆ ಅರ್ಥನೇ ಆಗಲಿಲ್ಲ ಇದೆಲ್ಲ ಏನಾಗ್ತಾ ಇದೆ ಅಂತ. ಶಂಕರ್ ಕೋಪದಿಂದ ಅವರ ಮುಂದೆ ನಿಂತು ಹೇಳ್ದ, ಈಗ ನನಗೆ ಅರ್ಥವಾಯಿತು ಅಮ್ಮನ ಬೆಲೆ ಏನು ಅಂತ. ನೀವು ನಿಮ್ಮ ಹೆತ್ತ ತಾಯಿಯನ್ನು ಭಾರ ಅಂದುಕೊಂಡು ಬಿಟ್ಟುಬಿಟ್ರೆ, ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಯನ್ನು ಮನೆಯಿಂದ ಹೊರಹಾಕಿದ್ರಿ ಅಂತ ಹೇಳಬೇಕಾದ್ರೆ ನನ್ನ ಮಕ್ಕಳು ಶಾಕ್ ಆಗಿಬಿಟ್ಟಿದ್ರು. ಸರ್, ನೀವಿದೇನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು. ಶಂಕರ್ ಕೋಪದಿಂದ, ನೀವು ನಿಮ್ಮ ತಾಯಿಯ ಜೊತೆ ಮಾಡಿದ ಎಲ್ಲದಕ್ಕೂ ನಾನು ಈಗ ಲೆಕ್ಕ ಹಾಕ್ತಾ ಇದ್ದೀನಿ.
ಇನ್ಸ್ಪೆಕ್ಟರ್ ತಕ್ಷಣ ಇವರಿಬ್ಬರನ್ನು ಅರೆಸ್ಟ್ ಮಾಡಿ, ಇವರು ತಮ್ಮ ತಾಯಿಯ ಜೊತೆ ಈ ರೀತಿ ಮಾಡಿದ್ರೆ ಬೇರೆಯವರ ಜೊತೆ ಇನ್ನೇನೇನು ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ಪೊಲೀಸರು ತಕ್ಷಣ ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ರು. ಅವರನ್ನು ಅರೆಸ್ಟ್ ಮಾಡಬೇಕಾದ್ರೆ ಅವರ ಹೆಂಡತಿಯರು ಅಳ್ತಾ ಇದ್ರು. ಆದರೆ ಶಂಕರ್ನ ಕೋಪ ಮಾತ್ರ ಕಡಿಮೆ ಆಗಲಿಲ್ಲ. ಇದೆಲ್ಲವನ್ನು ನೋಡಿ ನಾನು ಕೂಡ ಕಣ್ಣೀರು ಹಾಕ್ತಾ ಇದ್ದೆ. ಅವರು ಎಷ್ಟೇ ಕೆಟ್ಟವರಾದರೂ ಅವರು ನನ್ನ ಮಕ್ಕಳಾಗಿದ್ರು. ನಾನು ಪದೇ ಪದೇ ಶಂಕರ್ನ ಕೇಳ್ಕೊಳ್ತಾ ಇದ್ದೆ, ಮಗ ಇವರನ್ನು ಬಿಟ್ಟು ಬಿಡು ಅಂತ. ಆದರೆ ಅವನು ಒಂದೇ ಒಂದು ಮಾತನ್ನು ಕೇಳಲಿಲ್ಲ. ಸ್ವಲ್ಪ ಸಮಯದಲ್ಲೇ ಪೊಲೀಸರು ನನ್ನ ಇಬ್ಬರು ಮಕ್ಕಳನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು. ನನ್ನ ಹೃದಯದಲ್ಲಿ ನೋವಿತ್ತು, ಆದರೆ ನೆಮ್ಮದಿ ಕೂಡ ಇತ್ತು. ಅವರು ಮಾಡಿದ ತಪ್ಪಿನ ಅರಿವು ಅವರಿಗಾಗಬಹುದು ಎನ್ನುವ ನಂಬಿಕೆ ಕೂಡ ಇತ್ತು. ವಾಪಸ್ ಮನೆಗೆ ಬರಬೇಕಾದ್ರೆ ಶಂಕರ್ ಹೇಳ್ತಾ ಇದ್ದ, ಅಮ್ಮ, ಈ ದಿನದಿಂದ ನೀವು ಕೂಡ ನನ್ನ ತಾಯಿನೇ. ಈ ದಿನದಿಂದ ನೀವು ನಮ್ಮ ಜೊತೆ ನಮ್ಮ ಮನೆಯಲ್ಲೇ ಇರ್ತೀರಾ. ಇನ್ನು ಮುಂದೆ ನೀವು ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈ ಮಾತು ಕೇಳಿದ ತಕ್ಷಣ ನನ್ನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಯಾರೋ ನನ್ನನ್ನು ಇಷ್ಟೊಂದು ಪ್ರೀತಿಯಾಗಿ ಮಾತನಾಡಿಸಿದ್ರು. ಯಾವುದೇ ಆಸೆ ಇಲ್ಲದೆ, ನನ್ನಿಂದ ಏನೂ ಬಯಸದೆ. ಆ ದೇವರು ಇಷ್ಟೊಂದು ಕಷ್ಟದ ನಂತರ ನನಗೆ ನನ್ನ ಪರಿವಾರವನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ನಾನು ಸಂತೋಷ ಪಡ್ತಾ ಇದ್ದೆ. ಶಂಕರ್ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ. ನಾನು ಯಾವತ್ತೂ ಯೋಚಿಸಲಿಲ್ಲ ಹೊರಗಿನವರು ನನಗೆ ಇಷ್ಟೊಂದು ಪ್ರೀತಿ ತೋರಿಸಬಹುದು ಅಂತ. ಯಾವ ಮನೆಗೆ ನಾನು ಈಗ ಹೋಗಿದ್ನೋ ಆ ಮನೆಯಲ್ಲಿ ಅವರು ಯಾವತ್ತೂ ನೀನು ಹೊರಗಿನವಳು ಅನ್ನುವ ರೀತಿ ನನ್ನ ಜೊತೆ ನಡೆದುಕೊಳ್ಳಲೇ ಇಲ್ಲ. ಶಂಕರ್ ಬೆಳಿಗ್ಗೆನೆ ನನ್ನ ರೂಮಿಗೆ ಬಂದು, ಅಮ್ಮ, ನೀವು ಟೈಮ್ ಕರೆಕ್ಟಾಗಿ ಔಷಧಿ ತೆಗೆದುಕೊಂಡ್ರಾ? ನಿಮಗೆ ಏನಾದರೂ ಬೇಕಾ? ಏನಾದರೂ ಅವಶ್ಯಕತೆ ಇದ್ದರೆ ನನಗೆ ಹೇಳಿ ಅಂತ ಕೇಳ್ತಾ ಇದ್ರು. ಕೌಸಲ್ಯ ಅವರು ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ತಮ್ಮ ಸ್ವಂತ ತಂಗಿಯಂತೆ ನನಗಾಗಿ ತಮ್ಮ ಕೈಯಾರೆ ಅಡುಗೆ ಮಾಡ್ತಾ ಇದ್ರು. ನನ್ನ ತಲೆಗೆ ಎಣ್ಣೆ ಹಚ್ತಾ ಇದ್ರು. ನನ್ನ ಜೊತೆ ಎಷ್ಟೋ ಸಮಯ ಮಾತನಾಡ್ತಾ ಇದ್ರು. ನಾನು ಎಷ್ಟೋ ಸಾರಿ ಸೈಲೆಂಟಾಗಿ ಕುಳಿತು ಯೋಚಿಸ್ತಾ ಇದ್ದೆ. ನನ್ನ ಹೆತ್ತ ಮಕ್ಕಳೇ ನನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದೆ ಮುಖ ತಿರುಗಿಸಿಕೊಂಡಿದ್ದಾಗ, ನನ್ನನ್ನು ಭಾರ ಅಂದುಕೊಂಡಾಗ ಇವರು ನನ್ನನ್ನು ಇಷ್ಟೊಂದು ಪ್ರೀತಿ ಮತ್ತು ಗೌರವ ಕೊಡ್ತಾ ಇದ್ದಾರೆ ಅಂತ. ಇದೆಲ್ಲವನ್ನು ನೆನೆಸಿಕೊಂಡು ನನ್ನ ಹೃದಯ ಎಷ್ಟೋ ಸಾರಿ ತುಂಬಿ ಬರ್ತಾ ಇತ್ತು. ಹೊರಗಿನಿಂದ ನಾನು ಎಷ್ಟೇ ಶಾಂತವಾಗಿದ್ರೂ ಒಳಗೊಳಗೆ ನನ್ನ ಮಕ್ಕಳ ನೆನಪು ತುಂಬ ಜಾಸ್ತಿ ಬರ್ತಾ ಇತ್ತು ನನಗೆ. ಜೈಲಿನಲ್ಲಿ ಅವರು ಯಾವ ರೀತಿ ಇದ್ದಾರೋ, ಅವರಿಗೆ ತಾವು ಮಾಡಿದ ತಪ್ಪಿನ ಅರಿವು ಆಯಿತೋ ಇಲ್ವೋ, ಎಷ್ಟೋ ಬಾರಿ ರಾತ್ರಿಗಳಲ್ಲಿ ಅವರ ಬಾಲ್ಯದ ನೆನಪಾಗ್ತಾ ಇತ್ತು. ಅವರು ಸಣ್ಣವರಿದ್ದಾಗ ಹೇಗೆ ನನ್ನ ಮಡಿಲಿನಲ್ಲಿ ಬಂದು ಮಲಗ್ತಾ ಇದ್ರು, ಹೇಗೆ ನನ್ನ ಹಿಂದೆ ಓಡಾಡುತ್ತಾ ಅಮ್ಮ ಅಮ್ಮ ಅಂತ ಕರಿತಾ ಇದ್ರು. ಇದೇ ವಿಚಾರಗಳನ್ನು ಯೋಚಿಸುತ್ತಾ ನನ್ನ ಕಣ್ಣುಗಳು ತುಂಬಿ ಬರ್ತಾ ಇದ್ವು. ಒಂದು ದಿನ ನಾನು ಅಂಗಳದಲ್ಲಿ ಕುಳಿತಿದ್ದೆ. ಶಂಕರ್ ನನ್ನ ಬಳಿ ಬಂದು ಕುಳಿತುಕೊಂಡ. ಅಮ್ಮ, ಏನಾಯ್ತು, ನೀವು ಯಾಕೆ ಟೆನ್ಷನ್ನಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದ. ನಾನು ಸ್ವಲ್ಪ ಸಮಯ ಸುಮ್ಮನಿದ್ದೆ, ಏನೂ ಹೇಳಲಿಲ್ಲ. ನಂತರ, ಮಗ, ತುಂಬ ದಿನವಾಯಿತು, ಇನ್ನು ನೀನು ನನ್ನ ಮಕ್ಕಳನ್ನು ಬಿಡಿಸ್ಬಿಡು ಅಂತ ಹೇಳಿದಾಗ ಶಂಕರ್ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಅವರು ಆಶ್ಚರ್ಯವಾಗಿ ನನ್ನನ್ನೇ ನೋಡುತ್ತಾ, ಅಮ್ಮ, ನೀವು ನಿಜ ಹೇಳ್ತಾ ಇದ್ದೀರಾ? ನಿಮ್ಮ ಹೃದಯ ಎಷ್ಟೊಂದು ದೊಡ್ಡದು. ಈಗಲೂ ನೀವು ನಿಮ್ಮ ಮಕ್ಕಳ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಅವರು ನಿಮ್ಮ ಜೊತೆ ಎಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡಿದ್ರು ಅಂತ ಹೇಳಿದ್ರು. ನಾನು ಸಣ್ಣದಾಗಿ ಮುಗುಳ್ನಾಗುತ್ತಾ, ಹೌದು ಮಗ, ನೀನು ಹೇಳ್ತಾ ಇರೋದೆಲ್ಲ ಸತ್ಯ. ಹೇಗಿದ್ರು ಅವರು ನನ್ನ ಮಕ್ಕಳು. ಅಮ್ಮ ತನ್ನ ಮಕ್ಕಳ ಜೊತೆ ಎಷ್ಟು ಸಮಯ ಬೇಜಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹೇಳು? ಅವರು ಚೆನ್ನಾಗಿದ್ದರೆ ನನಗೆ ಅದೇ ನೆಮ್ಮದಿ. ನನ್ನ ಮಾತು ಕೇಳಿ ಶಂಕರ್ ಭಾವುಕನಾಗಿ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳ್ದ, ಅಮ್ಮ, ಬಹುಶಃ ತಾಯಿಗಿಂತ ದೊಡ್ಡ ಮನಸ್ಸು ಈ ಪ್ರಪಂಚದಲ್ಲಿ ಯಾರಿಗೂ ಇರೋದಿಲ್ಲ ಅಂತ ಹೇಳಿ, ಇದರಲ್ಲಿ ನಿಮಗೆ ಸಂತೋಷ ಸಿಗುವ ಹಾಗಿದ್ರೆ ನಾನು ಈಗಲೇ ಹೋಗಿ ಅವರನ್ನು ಬಿಡಿಸಿಕೊಂಡು ಬರ್ತೀನಿ ಅಂತ ಹೇಳ್ದ. ಅವನ ಮಾತು ಕೇಳಿ ನನಗೆ ಎಷ್ಟೋ ನೆಮ್ಮದಿಯಾಗಿತ್ತು. ಅದೇ ದಿನ ಶಂಕರ್ ಸ್ಟೇಷನ್ಗೆ ಹೋಗಿ ನನ್ನ ಇಬ್ಬರು ಮಕ್ಕಳನ್ನು ಬಿಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದ. ಅವರಿಬ್ಬರು ಮನೆಗೆ ಬಂದಾಗ ಅವರ ಮುಖ ಇಳಿದು ಹೋಗಿತ್ತು. ಅವರ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಮತ್ತು ನಾಚಿಕೆ ಕಾಣಿಸ್ತಾ ಇತ್ತು. ಅವರು ನನ್ನನ್ನು ನೋಡಿದ ತಕ್ಷಣ ಓಡಿ ಬಂದು ನನ್ನ ಕಾಲಿಗೆ ಬಿದ್ದು ಜೋರು ಜೋರಾಗಿ ಅಳ್ತಾ ಇದ್ರು. ಅವರು ಪದೇ ಪದೇ ಹೇಳ್ತಾ ಇದ್ರು, ಅಮ್ಮ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಯಿತು. ನಿನ್ನ ಜೊತೆ ನಾವು ಆ ರೀತಿ ಮಾಡಬಾರ್ದಾಗಿತ್ತು. ನಾವು ನಿನ್ನನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ನಾವು ಅಂದುಕೊಳ್ತಾ ಇದ್ವಿ ನಾವು ಮಾಡ್ತಾ ಇರೋದು ಸರಿ ಅಂತ. ಆದರೆ ನಮಗೆ ಈಗ ಅರ್ಥವಾಗಿದೆ ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ವಿ ಅಂತ. ಮಕ್ಕಳ ಮಾತು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು. ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ಮೊಟ್ಟ ಮೊದಲ ಬಾರಿ ಅವರ ಬಾಯಿಂದ ಇಂತಹ ಮಾತುಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ. ಅವರಿಬ್ಬರೂ ಅಳ್ತಾ ಹೇಳ್ತಾ ಇದ್ರು, ಅಮ್ಮ, ನಾವು ನಮ್ಮ ಹೆಂಡತಿಯರ ಮಾತುಗಳನ್ನು ಕೇಳಿಬಿಟ್ಟಿದ್ವಿ. ನಮಗೆ ಅರ್ಥನೇ ಆಗಲಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ನಾವು ನಿಮಗೆ ತುಂಬ ದುಃಖವನ್ನು ಕೊಟ್ಟುಬಿಟ್ವಿ. ನಮ್ಮನ್ನು ಕ್ಷಮಿಸಿಬಿಡಿ. ಇನ್ಯಾವತ್ತೂ ಆ ರೀತಿ ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ರು.
ನಾನು ಸೈಲೆಂಟಾಗಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ನನ್ನ ಕಣ್ಣಿಂದ ಕಣ್ಣೀರು ಮಾತ್ರ ಬರ್ತಾ ಇತ್ತು. ಆಗಲೇ ಅವರ ಹೆಂಡತಿಯರು ಸಹ ಅಲ್ಲಿಗೆ ಬಂದರು. ಅವರ ಮುಖದ ಮೇಲೆ ನಾಚಿಕೆ ಕಾಣಿಸ್ತಾ ಇತ್ತು. ಅವರು ನನ್ನ ಮುಂದೆ ಕೈ ಜೋಡಿಸುತ್ತಾ ಅಳುತ್ತಾ ಹೇಳಿದ್ರು, ಅತ್ತೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ನಾವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ನಾವು ನಿಮ್ಮನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಿಮಗೆ ನಾವು ತುಂಬ ಜಾಸ್ತಿ ದುಃಖ ಕೊಟ್ಟು ಬಿಟ್ವಿ. ಆದರೆ ಈಗ ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ ಅಂತ ಹೇಳ್ತಾ ಇದ್ರೆ ಅವರ ಮಾತು ಕೇಳಿ ನನ್ನೊಳಗೆ ಇದ್ದ ಎಲ್ಲ ಕೋಪ ಇಳಿದು ಹೋಗಿತ್ತು. ನನಗನ್ನಿಸ್ತಾ ಇತ್ತು, ಈ ದಿನ ನಾನು ಇವರನ್ನು ಕ್ಷಮಿಸದೇ ಇದ್ದರೆ ಬಹುಶಃ ಈ ಪರಿವಾರ ಯಾವತ್ತೂ ಮತ್ತೆ ಒಂದಾಗೋದಿಲ್ವೇನೋ ಅಂತ. ನಾನು ನಿಧಾನವಾಗಿ ಎದ್ದು ನಿಂತು ನನ್ನ ಇಬ್ಬರು ಮಕ್ಕಳನ್ನು ಎಬ್ಬಿಸಿ ಅವರನ್ನು ತಬ್ಬಿಕೊಂಡು ಅಳ್ತಾ ಇದ್ದೆ. ಅವರಿಬ್ಬರೂ ಸಣ್ಣ ಮಕ್ಕಳ ರೀತಿ ಅಳ್ತಾ ಇದ್ರು. ನಾನು ಅವರ ಹೆಂಡತಿಯರನ್ನು ಸಹ ಹತ್ತಿರ ಕರೆದು ಹೇಳಿದೆ, ನಡೆದದ್ದು ನಡೆದು ಹೋಗಿದೆ, ಎಲ್ಲವನ್ನೂ ಮರೆತು ಬಿಡಿ. ನಿಮಗೆ ನಿಜವಾಗಿಯೂ ನೀವು ಮಾಡಿದ ತಪ್ಪಿನ ಅರಿವಾಗಿದ್ದರೆ ಇನ್ನು ಯಾವತ್ತೂ ಯಾವ ತಾಯಿಯ ಹೃದಯವನ್ನು ನೋಯಿಸಬೇಡಿ ಅಂತ ಹೇಳಿದೆ. ನನ್ನ ಮಾತು ಕೇಳಿ ಅವರು ಕೂಡ ಅಳಲು ಶುರು ಮಾಡಿದ್ರು. ಶಂಕರ್ ಮತ್ತು ಕೌಸಲ್ಯ ಅಲ್ಲೇ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ರು. ಅವರ ಮುಖದ ಮೇಲೆ ಕೂಡ ಎಷ್ಟೋ ಶಾಂತಿ ಇತ್ತು. ನನ್ನ ಮಕ್ಕಳು ಈಗ ಹೇಳಿದ್ರು, ಅಮ್ಮ, ನೀವು ನಮ್ಮ ಜೊತೆ ನಮ್ಮ ಮನೆಗೆ ಬಂದುಬಿಡಿ. ನಾವು ನಿಮ್ಮನ್ನು ಯಾವತ್ತೂ ಒಂಟಿಯಾಗಿ ಬಿಡೋದಿಲ್ಲ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗೋದಿಲ್ಲ ಅಂತ. ಮೊದಲು ನಾನು ಸ್ವಲ್ಪ ಹಿಂಜರಿದೆ. ನನಗೆ ಸ್ವಲ್ಪ ಭಯವಾಗ್ತಾ ಇತ್ತು, ಮತ್ತೆ ಮೊದಲಿನಂತೆ ಏನಾದರೂ ಆದರೆ ಅಂತ. ಆಗಲೇ ಶಂಕರ್ ನನ್ನ ಬಳಿ ಬಂದು ಹೇಳ್ದ, ಅಮ್ಮ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನೇ ನೀವು ಕೇಳಿ. ನಿಮಗೆ ಹೋಗಬೇಕು ಅನಿಸಿದ್ರೆ ಹೋಗಿ, ಇಲ್ಲ ಅಂದರೆ ಇಲ್ಲ. ಬಹುಶಃ ಇವರೆಲ್ಲರೂ ಬದಲಾಗಿರಬೇಕು. ನಾನು ಇವರನ್ನು ಯಾವಾಗಲೂ ಗಮನಿಸ್ತಾನೆ ಇರ್ತೀನಿ. ನಾನು ಈಗ ಶಂಕರ್ನನ್ನು ನೋಡಿದೆ. ಅವನ ಕಣ್ಣುಗಳಲ್ಲಿ ಸತ್ಯವಿತ್ತು, ಎಷ್ಟೋ ಆತ್ಮವಿಶ್ವಾಸವಿತ್ತು. ನಾನು ಈಗ ನನ್ನ ಮಕ್ಕಳ ಕೈಯನ್ನು ಹಿಡಿದುಕೊಂಡು ನಮ್ಮ ಮನೆಗೆ ವಾಪಸ್ ಬಂದುಬಿಟ್ಟಿದ್ದೆ. ಆದರೆ ಈ ಬಾರಿ ಎಲ್ಲವೂ ಮೊದಲಿನಂತೆ ಇರಲಿಲ್ಲ. ನನ್ನ ಮಕ್ಕಳು ಈಗ ನನ್ನ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಬಳಿ ಬಂದು ಮಾತನಾಡಿಸ್ತಾ ಇದ್ರು. ಅಮ್ಮ, ನಿಮಗೇನಾದರೂ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ರು. ಅವರು ನನ್ನ ಎಲ್ಲ ಔಷಧಿಗಳ ಬಗ್ಗೆ ಕೂಡ ಗಮನ ಕೊಡ್ತಾ ಇದ್ರು. ನನ್ನ ಜೊತೆ ಕುಳಿತುಕೊಂಡು ಊಟ ಕೂಡ ಮಾಡ್ತಾ ಇದ್ರು. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ, ಅವರು ಈಗ ನನ್ನನ್ನು ಭಾರ ಅಂತ ಅಂದುಕೊಳ್ಳಲಿಲ್ಲ. ನನ್ನ ಸೊಸೆಯರು ಕೂಡ ಈಗ ನನ್ನನ್ನು ಗೌರವಿಸ್ತಾ ಇದ್ರು. ನನಗೋಸ್ಕರ ಅವರು ತಮ್ಮ ಕೈಯಾರೆ ಅಡಿಗೆಯನ್ನು ಕೂಡ ತಯಾರಿಸ್ತಾ ಇದ್ರು. ಅವರು ನನ್ನ ಜೊತೆ ಸ್ವಲ್ಪ ಸಮಯ ಕುಳಿತು ಮಾತನಾಡ್ತಾ ಇದ್ರು. ನನ್ನ ಸಣ್ಣ ಪುಟ್ಟ ಎಲ್ಲ ಅವಶ್ಯಕತೆಗಳ ಬಗ್ಗೆ ಕೂಡ ಗಮನ ಹರಿಸ್ತಾ ಇದ್ರು. ಎಷ್ಟೋ ಬಾರಿ ನಾನು ಸೈಲೆಂಟ್ ಆಗಿ ಕುಳಿತುಕೊಂಡು ಯೋಚಿಸ್ತಾ ಇದ್ದೆ. ಮನುಷ್ಯರು ಅಂದಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಖಂಡಿತ ನಡೀತವೆ. ಆದರೆ ಯಾರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗುತ್ತೋ ಆಗಲೇ ಅವರ ಸಂಬಂಧಗಳು ಮತ್ತೆ ಒಂದಾಗ್ತವೆ. ಈ ದಿನ ಇಷ್ಟೊಂದು ಕಷ್ಟವನ್ನು, ನೋವನ್ನು ಅನುಭವಿಸಿದ ನಂತರ ಈ ದಿನ ನನ್ನ ಪರಿವಾರ ಕೂಡ ನೆಮ್ಮದಿಯಾಗಿತ್ತು, ಶಾಂತವಾಗಿತ್ತು, ಮತ್ತೆ ಒಂದಾಗಿತ್ತು. ಈಗ ನನ್ನ ಜೀವನ ಎಷ್ಟೊಂದು ನೆಮ್ಮದಿಯಾಗಿ, ಶಾಂತಿಯಾಗಿ ಕಳೀತಾ ಇತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.